ಮಲ್ಲಿಕಾರ್ಜುನ್ ಎಸ್ ಸಾರವಾಡ ಕಲ್ಯಾಣ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು. ಹಲವು ಕನ್ನಡ ಪರ ಹೋರಾಟಗಳ ಮೂಲಕ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸಿಕೊಂಡಿರುವ ಯುವ ಮುಖಂಡ. ಈಗ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು. ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಜಯ ಕರ್ನಾಟಕ ಸಂಘಟನೆಯ ಉಸ್ತುವಾರಿಯಾಗಿ ಹಲವು ಜನಪರ ಕಾರ್ಯಕ್ರಮಗಳು ಹಾಗೂ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಸಾರವಾಡ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ನೀಡೋಕೆ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ನಮಸ್ಕಾರ ವೀಕ್ಷಕರೇ, ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಹಲವಾರು ಜನರ ಒಂದು ಸಂದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ವೀರ ಕನ್ನಡಿಗ ಟೈಟಲ್ಗೆ ಒಪ್ಪುವಂತಹ ಒಬ್ಬ ವ್ಯಕ್ತಿತ್ವ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಹೋರಾಟಗಾರರು, ಅದರಲ್ಲೂ ನಿಜವಾದ ಹೋರಾಟಗಾರರು ಸಿಗೋದು ತೀರಾ ವಿರಳ. ಕೇವಲ ನಾಡು ನುಡಿ ಜಲ ಅಲ್ಲ, ರೈತರ ವಿಚಾರ ಆಗಿರ್ಬೋದು, ವಿದ್ಯಾರ್ಥಿಗಳ ವಿಷಯ ಆಗಿರಬಹುದು, ಗಡಿ ವಿಚಾರ ಆಗಿರಬಹುದು, ಯಾವುದೇ ವಿಷಯ ಕರ್ನಾಟಕ ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂತ ಬಂದಾಗ ಸದಾ ಮುಂದಿದ್ದು ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ವಿದ್ಯಾರ್ಥಿ ದೆಸೆಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ. ಜಯ ಕರ್ನಾಟಕ ಸಂಘಟನೆ ನೀವೆಲ್ಲರೂ ಕೂಡ ಕೇಳೇ ಇರ್ತೀರ, ಯಾಕಂತಂದ್ರೆ ಹೋರಾಟಗಳಲ್ಲಿ ಸದಾ ಮುಂದಿರುವಂತಹ ಒಂದು ಸಂಘಟನೆ. ಈ ಸಂಘಟನೆಯ ಕಲಬುರಗಿ ಜಿಲ್ಲೆಯ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಸಾರವಾಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ, ಕಲಬುರಗಿಯ ಜಯ ಕರ್ನಾಟಕ ಸಂಘಟನೆ ಅಂದರೆ ಮಲ್ಲಿಕಾರ್ಜುನ್ ಸಾರವಾಡ ಅನ್ನೋ ಹಾಗಾಗಿದೆ. ಕೇವಲ ಸಂಘಟನೆ ಅಂದರೆ ಮಾತ್ರ ಅಲ್ಲ, ಹೋರಾಟ, ಪ್ರತಿಭಟನೆ, ಅನೇಕ ವಿಚಾರಗಳಿಂದ ಗುರುತಿಸ್ಕೊಂಡಿದ್ದೀರಿ. ಸದಾ ಸುದ್ದಿಯಲ್ಲಿರುವಂತಹವರು ನೀವು. ಈಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಹೋರಾಟದ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಬಾಲ್ಯದ ಬಗ್ಗೆ. ನೀವು ಚಿಕ್ಕವರಾಗಿದ್ದಾಗ ಅಂದ್ಕೊಂಡಿದ್ರ ಹೋರಾಟಕ್ಕೆ ಬರ್ತೀನಿ ಅಥವಾ ಕನ್ನಡ ಪರ ಹೋರಾಟದಲ್ಲಿ ಭಾಗಿಯಾಗ್ತೀನಿ, ಈ ರೀತಿಯಾಗಿ ಅಂದ್ಕೊಂಡಿದ್ರ ಅಥವಾ ನೀವೇನು ಅಂದ್ಕೊಂಡಿದ್ರಿ? ನಿಮ್ಮ ಬಾಲ್ಯ ಹೇಗಿತ್ತು? ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳಷ್ಟು ಸಂತೋಷ ಅನಿಸ್ತದೆ. ಮೊದಲಿಗೆ ತಮ್ಮ ವಾಹಿನಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಹೋರಾಟಗಾರ ಅಂದರೆ ಎಲ್ಲೋ ಒಂಥರ ಜನರು ಮೂಗುಮುರುವಂಥ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರನನ್ನು ಗುರುತಿಸೋದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಮೂಲತಃ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊರಳಿ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದಂಥವನು. ನಾವು ಬಡತನ ಪರಿಸ್ಥಿತಿಯಲ್ಲಿದ್ದಂಥವ್ರು. ಆಮೇಲೆ ಬಹಳ ಬಾಲ್ಯ ಜೀವನದಲ್ಲಿ ಹೇಗಿದೆ ಅಂದರೆ ಒಂಥರ ನಾವು ನಮ್ಮ ಭಾಗದ ಚೌಟ್ ಅಂತ ಕರಿತೀವಿ. ಆ ಥರ ಒಂದು ಯಾವುದೋ ಒಂದು ಕೀಟಲ್ಲಿ ದಂಧದಲ್ಲಿ ಮಾಡ್ತಕ್ಕಂಥ ಹುಡುಗ ನಾನು. ಕಲ್ತಿರೋದೆಲ್ಲ 1ನೇಯಿಂದ 10ನೇ ತರಗತಿವರೆಗೆ ಕಲ್ತಿದ್ದು ಅಲ್ಲೇ ಕೊರಳಿ ಗ್ರಾಮದಲ್ಲಿ, ಊರಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಂಥವ್ರು. ನಾನು ತದನಂತರ ನನ್ನ PUC ವಿದ್ಯಾಭ್ಯಾಸನ ಆಳಂದ ತಾಲೂಕಿನ ಜೂನಿಯರ್ ಕಾಲೇಜ್ ಅಂತಿದೆ, ಅಲ್ಲಿ ಮುಗಿಸಿದೆ. ಏನಾದರೂ ಉದ್ದೇಶ ಆಯ್ತಾ ದೊಡ್ಡವರಾದ್ಮೇಲೆ ಇದೇ ಆಗಬೇಕು ಅನ್ನುವಂಥದ್ದು? ನಾನು ಏನು ಮಾಡ್ತಿದ್ದೆ ಅಂದರೆ, ಯಾವುದೇ ಹೊತ್ತು ನಾನು ವಿದ್ಯಾರ್ಥಿ ದಶೆಯಲ್ಲಿಯೂ ಸಹ ನಾನು ಸ್ಕೂಲಲ್ಲಿ ನಾನೇ ಮಾನಿಟರ್. ನನಗಿಂತ ಸೀನಿಯರ್ ಇದ್ರು ಸಹ ನಾನು 5ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಓದಿರ್ಬೇಕಾದ್ರೆ 8ನೇ ತರಗತಿಯವರೆಲ್ಲ ಇದ್ದರು. ಆದರೂ ಸಹ ಅಲ್ಲಿ ಏನೇ ಸ್ಕೂಲಲ್ಲಿ ಯಾವುದಾದ್ರೂ ಚಟುವಟಿಕೆ ಮಾಡಬೇಕಾದ್ರೆ ಮುಂಚೂಣಿಯಲ್ಲಿ ಇರ್ತಿದ್ದೆ. ಯಾವುದೋ ಒಂದು ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ನಾನು ಇರ್ತಿದ್ದೆ. ನನಗೇನಪ್ಪ ಅಂದರೆ ನನಗೆ ಅನಿಸ್ತಿತ್ತು, ಒಂದು ಕಡೆ ಏನಪ್ಪ ಸಾಲಿ ಕಲ್ತವ್ರೆ ಅಂದು ಏನಾಗ್ತಾರೆ ಬಿಡು ಅಂತ ಅನ್ನಿಸ್ತಿತ್ತು. ಇನ್ನೊಂದು ಕಡೆ ಇಲ್ಲ, ಸಾಲಿ ಕಲ್ತರೆ ಜೀವನ ಅಂತಕ್ಕಂಥದ್ದು, ನಾಳೆ ನಮ್ಮ ಸರ್ಕಾರದ ಸವಲತ್ತುಗಳಾಗಿರ್ಬೋದು, ಸರ್ಕಾರದ ದಿಶೆಯಲ್ಲಿ ನಾವು ಏನಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸಹ ಒಂದು ಕಡೆ ಬರ್ತಿತ್ತು. ಆದರೆ ನನಗೇನು ಅಂದರೆ, ಈ ಹೋರಾಟ ನಾನು ಯಾವುದೋ ಕೆಟ್ಟದನ್ನು ಕಂಡ್ರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನನ್ನೊಂದು ಚಾಳಿಯಾಗಿತ್ತು ಮೇಡಮ್. ನಾನು ಯಾರನ್ನೋ ಮುಲಾಜಿರ್ಲಾರ್ದೇನೆ ಸಹ ನಾನು ಬಣ್ಣ ಹಚ್ಚೋ ಕೆಲಸ, ಹೊಳ್ತಕ್ಕಂಥ ಕೆಲಸ, ಹೊಳುವಂಥ ಕೆಲಸ ಮಾಡುವಂಥ ನಾನಲ್ಲ. ನನಗೆ ಹೋರಾಟಗಾರನ ಆಗಬೇಕು ಅಂತಕ್ಕಂಥದ್ದು ಬಹಳ ಆಸೆ ಇತ್ತು. ಆದರೆ ಅದೇ ದಿಶೆಯಲ್ಲಿ ನಾನು ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ ನಂತರ ಊರಲ್ಲಿ ನಾನು ಒಂದು ವಿಷಯನ ತಮಗೆ ಹೇಳ್ತೇನೆ. ಇವತ್ತು ನಮ್ಮ ಕೊರಳ್ಳಿ ಅಂದರೆ ಯಾವ ರೀತಿ ಇದೆ ಅಂದರೆ, ಹೋರಾಟದ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲದರಲ್ಲೂ ಸಹ ಆ ಕೊರಳ್ಳಿಯಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಊರದು. ಅಲ್ಲಿ ಯಾವ ರೀತಿಯಾಗಿತ್ತು, ನಾನು ಶಾಲೆಗೆ ಹೋಗಬೇಕಾದ್ರೆ ನನ್ನ ಜೊತೆ ಅಲ್ಲಿ ಹುಡುಗರನ್ನ ತಿರುಗಾಡಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅಷ್ಟೊಂದು ಯಾರ ಜೊತೆನೂ ಗಲಾಟೆ ಮಾಡ್ತಾ ಇದ್ದೆ, ಯಾರಿಗೋ ಹೊಡಿತಿದ್ದೆ, ಏನೋ ಮಾಡ್ತಿದ್ದೆ. ವಿಶೇಷವಾಗಿ ನಾವು ಎಲ್ಲೋ ಈಗ ನಮ್ಮ ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಹೆಸರು ಕಾಳು ಅಂತಾರೆ, ಹೆಸರು ಕಾಳು,
ಪುಟ್ಟಿಕಾಯಿ ಅಂತ ಕರಿತೀವಿ ನಾವು, ಅದೆಲ್ಲ ಬೆಳಿತಿದ್ರು. ನಾವು ರಾತ್ರಿ ಆದರೆ ಅಲ್ಲೇ ಹಾಸ್ಟೆಲಲ್ಲಿದ್ದೆ, ರಾತ್ರಿ ಆದ್ರೆ ಅವ್ರು ಹೊಲಕ್ಕೆ ಹೋದು ತರೋದು ಎಲ್ಲ ರೋಡ್ ಮೇಲೆ ಹೊಡೆಯೋದು, ಯಾರಿಗಾದ್ರೂ ಹೊಡೆಯೋದು. ಈ ರೀತಿ ಎಲ್ಲ ಮಾಡಿದಾಗ ಯಾರೋ ಒಬ್ರು ಕೇಳಿದ್ರೆ ಎಲ್ಲ ನಿಮ್ಮ ಮಗ ಅಂದ್ರೆ ಸಾರೋಡಿ ಶರಣಪ್ಪನ ಮಗನ ಜೊತೆ ಮಲ್ಲಿಕಾರ್ಜುನ್ ಜೊತೆ ಹೋಗ್ಯಾನ ಅಂದರೆ ಅವ್ರ ತಂದೆ ತಾಯಿ ಏನು ಹೇಳ್ತಿದ್ರು ಗೊತ್ತಾ, ಆಯ್ತು ನಿಮ್ಮ ಮಗನ ಮುಗಿದೋಯ್ತು, ನಿಮ್ಮ ಮಗ ಹಾದಿ ಬಿಟ್ಟ, ನಿಮ್ಮ ಮಗ ಕೆಟ್ಟೋಗ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ. ಆವಾಗ ಅಷ್ಟೊಂದು ಚಾವಟಿದ್ದೆ, ನನ್ನ ಜೊತೆ ಯಾರನ್ನೂ ತಿರುಗಾಡಕ್ಕೆ ಬಿಡ್ತಾ ಇರಲಿಲ್ಲ. ಅಂಥವನು ಬರ್ತಾ 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 ಇವತ್ತು ಹೋರಾಟ ದಿಶೆಯಲ್ಲಿದ್ದಾಗ ನನಗೆ ಒಂದು ಬಹಳ ಖುಷಿ ಅನಿಸ್ತಾ ಇದೆ. ಯಾರು ಅವತ್ತು ನನ್ನನ್ನು ಬೈತಿದ್ರು, ಯಾರು ನನ್ನನ್ನು ಅವತ್ತು ನಾನು ಹೋದರೆ ಕೆಟ್ಟದಾಗ ಮಾತಾಡ್ತಿದ್ರು, ನನ್ನನ್ನು ಅಷ್ಟೊಂದು ಗೌರವದಿಂದ ಕಾಣ್ತಾ ಇದ್ದಾರೆ. ಬಟ್ ನಾನು ಮಾಡ್ತಕ್ಕಂಥ ಕೆಲಸ ನಮ್ಮ ಜನರು ಏನು ನಮ್ಮ ಊರಿನ ಜನರಾಗಿರ್ಬೋದು, ವಿಶೇಷವಾಗಿ ನನ್ನ ಸ್ನೇಹಿತರೆಲ್ಲ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ರು ಮುಂದೆ ಬಂದಾಗ. ಹಾಗಾಗಿ ಇವತ್ತು ಅದೊಂದು ಗೌರವದಿಂದ ಕಾಣ್ತಕ್ಕಂಥದ್ದು. ವಿದ್ಯಾರ್ಥಿ ದೆಸೆಯಿಂದಲೇ ಒಂದಷ್ಟು ಸಂಘಟನೆಗಳಲ್ಲಿ ಭಾಗಿಯಾಗಿದ್ರೆ ನೀವು ಅಂತ ತಿಳ್ಪಟ್ವಿ. ಏನು ಯಾವ ರೀತಿಯಾಗಿ ತೊಡಗಿಸ್ಕೊಳ್ತಾ ಇದ್ದೀವಿ? ಹೌದು ಮೇಡಮ್, ನಾನು PUC ಬಂದಮೇಲೆ ನಾನು ಅದು ಮುಗಿಸ್ಮೇಲೆ ಇವತ್ತು ತಾಲೂಕದಲ್ಲಿ ಶಾಲೆಯಲ್ಲಿ ಯಾವುದಾದ್ರೂ ವಿಷಯಗಳು ಬಂದರೆ, ಕಾಲೇಜ್ ಲೆವೆಲ್ದಲ್ಲಿ ನಾನು ಯಾವುದಾದ್ರೂ ಹೋರಾಟ ಮಾಡ್ತಕ್ಕಂಥದ್ದು. ಕೆಲವು ಸಾರಿ ಬಸ್ಗಳು ಸ್ಟಾಪ್ ಮಾಡ್ತಿರ್ಲಿಲ್ಲ. ನಮ್ಮ ಊರಿಂದ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಿದ್ರು ಕಾಲೇಜ್ಗೆ. ಹಳ್ಳಿಗಳಲ್ಲಿ ಅಷ್ಟೊಂದು ಬೈಕ್ಗಳಾಗಲಿ ಕಾರ್ಗಳಾಗಲಿ ಯಾರ ಹತ್ರ ಇರಲಿಲ್ಲ. ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತಕ್ಕಂಥದ್ದು ಎಲ್ಲ ಬಡತನ ಪರಿಸ್ಥಿತಿಯಲ್ಲಿ ಇದ್ದಂಥವ್ರಿ. ಅಂಥ ಸಂದರ್ಭ ಬಸ್ ಯಾವಾಗ ನಿಲ್ಲಿಸ್ತಿಲ್ಲೋ ಆ ಬಸ್ಸನ್ನು ನಿಲ್ಲಿಸ್ಬೇಕಂತೇಳಿ ಹೋರಾಟಗಳನ್ನು ಮಾಡಿ ಕೇಸ್ಗಳನ್ನು ಹಾಕೊಂಡ್ವಿ, ಗಲಾಟೆಗಳನ್ನು ಮಾಡ್ಕೊಂಡು ಏನೂ ಗೊತ್ತಿಲ್ಲ. ಆವಾಗಿಂದನೇ ವಿದ್ಯಾರ್ಥಿ ದೆಸೆಯಿಂದ ಮಾಡ್ಕೊತ ಬಂದೆ. ಅದಾದಮೇಲೆ ಹಾಗೆ ಮಾಡ್ತಾ 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 ನಾನು ಹೇಳ್ದಲ್ಲ, ಮನ್ಯಾಗ ವಾಜ್ಯಾದಂತವ್ ನಾವು, ಊರಿಗೆ ವಾಜ್ಯಾದಂತವ್. ನಮ್ಮ ತಂದೆ ಬೈತಿದ್ರು, ನೀವೊಬ್ಬ ಹುಟ್ಟಿಲ್ಲ ಅಂದ್ರೆ ನಾವೇನು ಹಾಳಾಗಿ ಹೋಗ್ತಿದ್ವಾ ಅಂತಿದ್ರು. ಯಾವ ನನ್ನ ತಂದೆ ಬೈತಿದ್ರು ಅವತ್ತು ಅದೇ ತಂದೆ ಗೌರವದಿಂದ ಕಾಣ್ತಾರೆ ನಾನು. ಅಂದ್ರೆ ತಂದೆ ತಾಯಿನ ಅಷ್ಟು ಕಷ್ಟ ಕೊಟ್ಟಂತವ್ ನಾನು. ಆಮೇಲೆ ಬರ್ತಾ ಬರ್ತಾ ನಾನು ಕೊರಳಿ ಊರನ್ನು ಬಿಟ್ಟು ಓಡ್ ಬಂದೆ ನಾನು ಬೆಂಗಳೂರಿಗೆ. ಬೆಂಗಳೂರಿಗೆ 2007 ಬಂದಿದ್ದ ಕಾರಣ ಅದೇ ಊರಾಗ ಬಹಳಷ್ಟು ವಾಚಿಗಿದೆ ಜನರು, ಇದು ಎಲ್ಲರೂ ಬೈಯೋದು ಅನ್ನೋದು ನೋಡಿ ಬೇಸರ, ಸಾಧನೆ ಮಾಡಬೇಕು ಅಂತ ಏನಾದರೂ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ನನ್ನ ಸ್ನೇಹಿತನ ಜೊತೆ ಬಂದು ಅಲ್ಲಿ ಇಲ್ಲಿ ನೋಡ್ತೇನೆ, ಕೆಲಸ ಸಿಗಲ್ಲ. ಅವಾಗ ಏನು ಮಾಡೋದಪ್ಪ ಅಂತಂದಾಗ ಹೆಣ್ಣೂರು ಕ್ರಾಸ್ ಹತ್ರ 10ನೇ ನಂಬರ್ ಬಸ್ ಡಿಪೋ ಇತ್ತು. ನಾನು ಅಲ್ಲಿ ಹೋಗಿ ಕೇಳಿದೆ, ಸರ್ ಇಲ್ಲಿ ಏನಾದರೂ ಕೆಲಸ ಸಿಗ್ಬೋದಾ, ಏನು ಮಾಡ್ತೀನಿ ಅಂತ. ನೀವೇನು ಕೆಟ್ಟರು ಮಾಡ್ತೀನಿ ಕೆಲಸ, ನಿರ್ಧಾರ ಏನು ಊರಿಗೆ ಹೋಗ್ಬಾರ್ದು ಅಂಥೇಳಿ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಅಲ್ಲಿ ನಿನ್ನ ಬಸ್ ತೊಳಿಬೇಕು, ಬಸ್ ಒರೆಸ್ಬೇಕು ಅಂದ್ರೆ ಕ್ಲೀನರ್ ಖಂಡಿತ ಮಾಡ್ತೀವಿ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮಾಡ್ತಾ 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 HSBC ಬ್ಯಾಂಕಲ್ಲಿ ಮಾಡಿದೆ, ಸಿಟಿ ಬ್ಯಾಂಕಲ್ಲಿ ಮಾಡಿದೆ. ಅದು ಮಾಡ್ತಾ ಹೋರಾಟದ ಜೊತೆಗೆ ನಾನು ಶಿವಾಜಿನಗರ ಘಟಕದಲ್ಲಿ ರಕ್ಷಣಾ ವೇದಿಕೆಯ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಅಲ್ಲೂ ಸಹ ಕೆಲಸ ಮಾಡ್ತಿದ್ದೆ ಮೇಡಮ್. ಇದಾದ ನಂತರ ನಾನು ಅಂದ್ರೆ ಮಾಡ್ತಾ ಇರೋ ಕೆಲಸ ಸಣ್ಣ ಪುಟ್ಟದಾದ್ರೂ ಹೋರಾಟದ ಮನೋಭಾವ ದೊಡ್ಡ ಮಟ್ಟದಲ್ಲೇ ಇತ್ತು ಅಂತ. ಯಾವುದೇ ಹೋರಾಟದಲ್ಲಾದ್ರೂ ಹೋಗಿ ಭಾಗಿಯಾಗ್ತಾ ಇದ್ದೆ. ಎಂಥದೇ ಹೋರಾಟ ನನ್ನ ಕಣ್ಣಿಗೆ ಕಂಡ್ರೆ ನಾನು ಯಾವ ರೀತಿ ಅಂದ್ರೆ ರಸ್ತೆಯಲ್ಲಿ ಹೋಗ್ಬೇಕು ಆದ್ರೆ ಒಂದು ಕಲ್ಲು ಕಂಡ್ರೆ ನಾವು ನಿಲ್ಸ ಕಲ್ಲನ್ನು ಸೈಡಿಗೆ ಇರೋರು. ಅದು ನನಗೇನು ಬಿಡು, ನಾನು ಸೈಡಿಗೆ ಹೋಗ್ತೀನಿ, ಇನ್ನೊಬ್ರಿಗೆ ಹಾಕ್ತದ, ಇನ್ನೊಬ್ರಿಗೆ ಕಾಲಿಗೆ ಬಿಡಿತದ, ಕೈ ಬಿಡ್ತದ, ಆ ಭಾವನೆ ನನ್ನ ಹತ್ರ ಇರಲಿಲ್ಲ. ಆ ಹೋರಾಟದ ಭಾವನೆ ಅದು ಏನಂದರೆ ಪ್ರತಿ ನರದಲ್ಲೂ ಸಹ ಒಂದು ಹೋರಾಟದ ರಕ್ತನ ಆಯ್ತಿತ್ತು. ಹಾಗಾಗಿ ನಾನು ಆವಾಗಿಂದನೇ ಹೋರಾಟದ ವಿಷಯದಿಂದನೇ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಮೇಡಮ್. ಓಕೆ, ಇಲ್ಲಿ ರಕ್ಷಣಾ ವೇದಿಕೆಯಲ್ಲೂ ಕೂಡ ಕೆಲಸ ಮಾಡಿದ್ರಿ. ನಂತರದಲ್ಲಿ ಮತ್ತೆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಗುರುತಿಸ್ಕೊಳ್ತೀರಿ ವಾಪಸ್ ಗುಲ್ಬರ್ಗಕ್ಕೆ ಹೋದ್ಮೇಲೆ. ಸೊ ಅಲ್ಲಿ ಒಂದ್ ರೀತಿಯಾಗಿ ನೀವು ಮಾಡಿದ್ದೆಲ್ಲ ಇತಿಹಾಸ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಏಳು ಬೀಳುಗಳನ್ನ ನೋಡ್ತೀರಿ. ಹೋರಾಟಗಳ ಸಂದರ್ಭದಲ್ಲಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದರೂ ಕೂಡ ಅರೆಸ್ಟ್ ಆಗೋದಿಲ್ಲ ಮಲ್ಲಿಕಾರ್ಜುನ್ ಅವರು ಅನ್ನುವಂಥ ಒಂದು ಮಾತು ಕೂಡ ಕೇಳ್ಪಟ್ವಿ. ಯಾವ ರೀತಿಯಾಗಿದ್ರೆ, ಯಾವ್ಯಾವ ಕಾರಣಕ್ಕೋಸ್ಕರ ನೀವು ಹೋಗುವಂತಹ ಪರಿಸ್ಥಿತಿ ಬಂದಿತ್ತು, ಯಾವೆಲ್ಲ ಹೋರಾಟಗಳಲ್ಲಿ ತೊಡಗಿಸ್ಕೊಂಡ್ರಿ? ನಾವು 2008-09 ಇವತ್ತು ಕಾವೇರಿ ವಿವಾದ ಇರ್ಬೋದು, ಕಾವೇರಿದ ಗಲಾಟೆಯಲ್ಲಿ ಬಹಳಷ್ಟು ಅಲ್ಲಿ ಹೋರಾಟಗಳಿಗೆ ಮುಂದಾದ್ವಿ. ಹೋರಾಟಗಳಿಗೆ ಮುಂದಾದಾಗ ನನ್ನ ಜೊತೆ ಇರೋರೆಲ್ಲ ಅರೆಸ್ಟ್ ಆಗ್ತಾರೆ. ಅಲ್ಲಿ ಏನಪ್ಪಾ ಅಂದ್ರೆ ನಾನು ಅಲ್ಲಿಂದ ಜಸ್ಟ್ ಪಾಸ್ ಆಗ್ತೇನೆ. ಇವತ್ತು ಕಾವೇರಿ ವಿಚಾರಕ್ಕೆ ಒಂದು ಕುಡಿಯೋ ನೀರಿನ ವಿಚಾರವಾಗಿ ನಡೆದಂಥ ಗಲಾಟೆಯಲ್ಲಿ ತದನಂತರ ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಚೀಟಿ ಕೊಡ್ತಾರೆ, ಕೊಟ್ಟು ಬರೆಸ್ತಾರೆ, ಕಾಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಕೆಲವಷ್ಟು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಓದಿರುವಂಥ ವಿದ್ಯಾರ್ಥಿಗಳಲ್ಲಿ ನ್ಯಾಯ ಸಿಗ್ತಿರಲಿಲ್ಲ. ಅದರಲ್ಲಿ ನಮ್ಮ ಸಂಘಟನೆಯ ವಿದ್ಯಾರ್ಥಿಗಳು ಅದರಲ್ಲಿದ್ದರು. ಅದನ್ನು ನೋಡಿದಾಗ ನಾವು ಅಲ್ಲಿ ಹೋಗಿ ಗಲಾಟೆ ಎಲ್ಲ ಮಾಡ್ತೀವಿ. ಗಲಾಟೆ ಎಲ್ಲ ಮಾಡಿದಾಗ ಆವಾಗ ಅಲ್ಲಿ ನಾನು ಆವಾಗ ವಿದ್ಯಾರ್ಥಿಗಳ ಅಧ್ಯಕ್ಷನಾಗಿದ್ದೆ. ಆವಾಗ ವೀರಣ್ಣ ಕೊರಳಿ ಅಂಥೇಳಿ ಜಿಲ್ಲಾಧ್ಯಕ್ಷರಾಗಿದ್ದರು. ಅಲ್ಲಿದ್ದ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ದು ಮಾಡಿದಾಗ 2 ಅರೆಸ್ಟ್ ಆಗ್ತಾರೆ. ಅಲ್ಲೂ ಸಹ ನಾನು ಬಚಾವಾಗ್ತೇನೆ. ಅದ್ರ ಜೊತೆ ಇವತ್ತು ಮಹಾನಗರ ಪಾಲಿಕೆಯ ಉರ್ದು ಬರೆದಿರೋ ವಿಚಾರವಾಗಿರ್ಬೋದು, ಆಸ್ಪತ್ರೆ ಸ್ವಚ್ಛತೆ ಇರಲಾರ್ದ ವಿಷಯದಲ್ಲಿ ನಮಗೂ ಅವ್ರಿಗೂ ಮಾತಿನ ಚಕಮಕಿ ಬರೆದು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಧ್ವಂಸಗೊಳಿಸಿರುವಂಥ ವಿಚಾರವಾಗಿರ್ಬೋದು, ಅದ್ರ ಜೊತೆ ಬಹಳಷ್ಟು ವಿಚಾರಗಳಲ್ಲಿ ನಾನು ಎಲ್ಲದರಲ್ಲೂ ಸಹ ಜಸ್ಟ್
ಪಾರ್ಕ್. ಏನಪ್ಪ ಅಂದರೆ ನನಗೆ ಒಂಥರ ವಂಡರ್ ಅನಿಸ್ತು. ಎಲ್ಲರೂ ಸಹ ಒಂದು ವಿಷಯದಲ್ಲಿ ಹೇಳ್ತೀನಿ ಮೇಡಮ್, ಒಂದು ಈ ಆಳಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಪ್ರತಿಯೊಂದಕ್ಕೂ ದುಡ್ಡು ತೊಗೊತಾ ಇದ್ರು. ನಾನು ಅದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿ ಏನು ಮಾಡ್ತಾನೆ ಅಂದರೆ ಬಾಯಿಗೆ ಬಂದಂಗೆಲ್ಲ ಬೈಯೋದು, ನಿನಗೆ ಬೇಕಾ ಆಸ್ಪತ್ರೆ, ನೀನೇನು ಮಹಾರಾಜನ, ನೀನೇನು ಚಾಣಕ್ಷನ, ನೀನು ನಮ್ಮ ಅಧಿಕಾರಿನ ಅಂತಕ್ಕಂಥ ಪ್ರಶ್ನೆ ಮಾಡಿದ್ರು. ನಾವು ಅಲ್ಲಿ ಆಗಿರುವಂಥ ಅಲ್ಲಿ ದುರಾವಸ್ಥೆಯನ್ನು ಕಂಡು ಪ್ರಶ್ನೆ ಮಾಡೋದಕ್ಕೆ ನಮಗೆ ಈ ರೀತಿ ಅವ್ರು ಪ್ರಶ್ನೆ ಮಾಡಿದಾಗ ನಮಗೂ ಅವ್ರಿಗೂ ಮಾತಿನ ಚಕಮಕಿಯಾಗಿ ಇಡೀ ಆಸ್ಪತ್ರೆ ಧ್ವಂಸಗೊಳಿಸ್ತೀವಿ. ಅನಿವಾರ್ಯತೆ. ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದಾಗ ನಾವು ಅದನ್ನು ಮಾಡಿದಾಗ ನಮ್ಮ ಮೇಲೆ ಕೇಸ್ ಎಲ್ಲ ಸಾಯಿತು. ಕೇಸ್ ಆದಮೇಲೆ ನಮಗೆ ಆ ಹೋರಾಟದಲ್ಲಿ ಎಷ್ಟೊಂದು ನಾವು ಮಾನಸಿಕವಾಗಿ ನೊಂದ್ವಿ ಅಂದರೆ, ನಾವು ಗ್ರಾಮ ಪಂಚಾಯತಿಗೆ ಒಂದು ಲೆಟ್ರನ್ನು ಕಳಿಸ್ತಾರೆ ಪೊಲೀಸ್ ಇಲಾಖೆಯಿಂದ, ತಹಸೀಲ್ ಕಚೇರಿಯಿಂದ, ಈ ಥರ ಇವನ ಮೇಲೆ ಆಸ್ತಿ, ಇವನ ಹೆಸರಿಗೆ ಏನೇನಿದೆ, ಆಸ್ತಿ ಇದೆಯಾ, ಜಮೀನಿದೆಯಾ ಅಂತಕ್ಕಂಥೇಳಿ. ಮತ್ತು ಗ್ರಾಮ ಪಂಚಾಯತಿಗೆ ಲೆಟರ್ ಬರೆಸ್ತಾರೆ, ಡಂಗೂರವನ್ನು ಹೊಡಿಸ್ತಾರೆ ಪ್ರತಿಯೊಂದು. ಮತ್ತು ಊರಿನ ದೇವಸ್ಥಾನಗಳಲ್ಲಿ ಏನಂತಾರೆ ನೋಟಿಸ್ ಬೋರ್ಡ್ಗಳಲ್ಲಿ ನೋಟಿಸ್ ಹಚ್ತಾರೆ, ಮನೆ ಬಾಗಿಲಿಗೆ ನೋಟಿಸ್ ಹಚ್ತಾರೆ. ಆ ವಿಚಾರದಾಗ ನಾನು ಏನು ಮಾಡಿದೆ ಅಂದರೆ, ಹೆಂಗೂ ನಾನು ಕೆಟ್ಟದಂತೂ ಮಾಡಿಲ್ಲ, ಒಳ್ಳೆಯ ವಿಚಾರಕ್ಕಾಗಿ ಮಾಡಿದಾಗ ನನಗೆ ದೇವರು ಯಾವತ್ತೂ ಕೈ ಬಿಡಲ್ಲ, ಏನಾಗುತ್ತೆ ಆಗಲಿ ಅಂತ ಹೇಳಿ ನಾನು ಏನು ಮಾಡಿದೆ, ಅರೆಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು. 10 ವರ್ಷ ನಂತರ ನಾನು ಹೋಗಿ ಅರೆಸ್ಟ್ ಮಾಡ್ತಾರೆ ಅಂತೇಳಿ ಕೋರ್ಟಿಗೆ ಬೇಲ್ ತಗೋಕ್ಕೆ ಹೋದರೆ, ನನಗೆ ದೇವರ ಆಶೀರ್ವಾದ, ನನಗೆ ಕಸ್ಟಡಿಗೆ ತಗೊಳ್ಳಲ್ಲ, ಬೇಲ್ ಕೊಟ್ಬಿಡ್ತಾರೆ. ಅದಂದರೆ ನಿಜವಾದ ಪ್ರಾಮಾಣಿಕವಾಗಿ ನಾನು ಮಾಡಿರುವಂಥದ್ದು, ಅಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಸೊ ಹಾಗಾಗಿ ನನಗೆ ಒಂದು ನ್ಯಾಯ ಸಿಗ್ತಕ್ಕಂಥದ್ದು ಒಂದು ಅಲ್ಲೂ ಸಹ ನಡೆದೋಯ್ತು ಮೇಡಮ್. ತದನಂತರ 2009ರಲ್ಲಿ ನಾವು ಜಯ ಕರ್ನಾಟಕ ಸಂಘಟನೆಗೆ ಜಾಯ್ನ್ ಆಗ್ತೀವಿ. 2009ರಲ್ಲಿ ಜಯ ಕರ್ನಾಟಕ ಸಂಘಟನೆಗೆ ಜಾಯ್ನ್ ಆಗಿ ಅಲ್ಲಿ ನಾನು ವಿದ್ಯಾರ್ಥಿ ಘಟಕನ ಅಧ್ಯಕ್ಷನಾಗಿ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ತಗೊಂಡು ತಿರುಗಡೆ ಆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಜಯ ಕರ್ನಾಟಕ ವಿದ್ಯಾರ್ಥಿ ರತ್ನ ಅಂತಕ್ಕಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸುಮಾರು 10 ವರ್ಷಗಳಿಂದ ನಾವು ಮಾಡ್ಕೊತ ಬಂದಿದ್ದೀವಿ. ನಾವು ಕಲ್ತಿರೋದು ಸರ್ಕಾರಿ ಶಾಲೆ. ಇವತ್ತು ನಾವು ಕನ್ನಡ ಮಾಧ್ಯಮದಲ್ಲಿ ಕಲ್ತಂಥವ್ರು. ಯಾಕಂದರೆ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಅಂದರೆ ಜನ ಏನಪ್ಪ ಅಂದರೆ ಏನೋ ಒಂಥರ ಮೂಗು ಮುರಿತಾ ಇದ್ದಾರೆ. ಅದು ಕಲ್ತವ್ರು ಏನು ಡಕಾಯ್ತರ ಥರ ನೋಡ್ತಕ್ಕಂಥ ಪರಿಸ್ಥಿತಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬಟ್ಟೆ ಕೊಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಶೂಸ್ ಕೊಡ್ತಾರೆ, ಊಟ, ಬಿಸಿ ಊಟ, ಅನ್ನ ಕೊಡ್ತಾರೆ, ಹಾಲು ಕೊಡ್ತಾರೆ, ಮತ್ತು ಫ್ರೀಯಾಗಿ ನಮಗೆಲ್ಲ ಶಿಕ್ಷಣ ಕೊಟ್ಟು ನಾವು ಅಲ್ಲಿ ಹೋಗ್ಬಿಡ್ತೇವೆ. ಸೊ ಅಂಥ ಶಾಲೆಯಲ್ಲಿ ನಾವು ಕಲ್ತಂಥವ್ರು ಆ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕಂತೇಳಿ 10 ವರ್ಷದಿಂದ ನಾನು ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡ್ಕೊತ ಬಂದಿದ್ದೀನಿ ಮೇಡಮ್. ತದನಂತರ 2012ರಲ್ಲಿ ನಾನು ಕಲಬುರಗಿ ಜಿಲ್ಲೆಗೆ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಆಗ್ತೇನೆ. ಆಯ್ಕೆ ಆದ್ಮೇಲೆ ಸುಮಾರು ಹೋರಾಟಗಳನ್ನು, ಆ ಹೋರಾಟ ನೆನೆಸಿದ್ರೆ ನನ್ಗನ್ಸಿತ್ತು, ನಾ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ನಾನು ಮಾಡ್ಬೋದಾ. ಆದ್ರೆ ಏನು ಅಂದ್ರೆ ಆ ಶಾಲಿನ ಶಕ್ತಿ, ನಾವು ಒಬ್ಬರೇ ಹೋಗಿ ನಿಂತ್ಕೊಂಡಾಗ ಅದು ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಷ್ಟೋ ಬೆದರಿಕೆಗಳು ಬರ್ತವೆ, ಕೆಲವಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳ ಬಹಳಷ್ಟು ಬಂದಿದೆ. ಕೆಲವಷ್ಟು ಪೊಲೀಸ್ ಇಲಾಖೆಗಳಿಂದ ದಬ್ಬಾಳಿಕೆಯನ್ನು ಮಾಡ್ತಾರೆ, ಇನ್ನು ರೌಡಿಸಮ್ ಅವ್ರ ಕಡೆಯಿಂದ ಫೋನ್ಗಳನ್ನು ಮಾಡಿಸ್ತಾರೆ. ಯಾವನೊಬ್ಬ ಹೇಳ್ತಿದ್ದಂತೆ, ನಾನು ಕೇಳಿದೆ ಕಿವಿಯಿಂದ, ಇವು ನಮ್ಮ ಕೆಲಸಕ್ಕೆ ಹಾಕಿದ್ರೆ ತಲೆಗೆ ಬಂದೂಕಿಟ್ಟು ಹಾರಿಸ್ತೀವಿ ಅಂತ ಹೇಳಿದ್ರಂತೆ. ನಾನು ಹೇಳ್ತಿದ್ದೆ, ನಾನೊಬ್ಬ ಹೋರಾಟಗಾರ, ಈ ಬಂದೂಕು ಬಹಳಷ್ಟು ನೋಡಿದ್ದೀವಿ, ವಿಶೇಷವಾಗಿ ಮುತ್ತಪ್ಪರಾಯ ಜೊತೆಯಲ್ಲಿದ್ದಂಥವ್ರು. ನಾನು 10 ವರ್ಷ ನಾನು ಮುತ್ತಪ್ಪರಾಯ ಅಣ್ಣನ ಗರಡಿಯಲ್ಲಿ ಸೇವೆಯನ್ನು ಮಾಡಿದ್ವಿ. ಅಲ್ಲಿಂದ ನಾವು ಕೆಲಸಗಳನ್ನು ಮಾಡ್ಕೊತ ಬಂದವರು. ಈಗ 4 ವರ್ಷ ಆಯಿತು ಮುತ್ತಪ್ಪರಾಯ ನಮ್ಮಿಂದ ಅಗಲಿ. ನಾವು ಯಾವ್ಯಾವುದೆಲ್ಲ ನೋಡಿದ್ದೀವಿ. ನಾವು ನ್ಯಾಯಯುತವಾಗಿ ನಡ್ತಕ್ಕಂಥವ್ರು. ಅನ್ಯಾಯವಾದಾಗ ಯಾರೇ ಇರಲಿ ನಾವು ಹಿಂದೆ ಮುಂದೆ ನೋಡಲಾರ್ದೆ, ವಿಚಾರ ಮಾಡಲಾರ್ದೆ ನಾವು ಮುನ್ನುಗ್ಗಂಥವ್ರು ಅಂಥೇಳಿ ನಾನು ಹೋರಾಟಗಳಿಗೆ ಯಾವುದೂ ಒಂದು ಕೈಗೆ ತೊಗೊಂಡ್ರೆ ಬಿಡ್ತಕ್ಕಂಥ ಜಯಮಾನನೇ ನಂದಲ್ಲ ಮೇಡಮ್. ಆ ರೀತಿ ಎಲ್ಲ ಕೆಲಸ. ಸಂಘಟನೆ ಅಂದಿದ ತಕ್ಷಣ ಈಗ ಕನ್ನಡ ಪರ ಸಂಘಟನೆಗಳು ಅಥವಾ ಮತ್ತೆ ಯಾವುದೇ ಸಂಘಟನೆ ಅಂದ್ರೂ ಕೂಡ ಎಲ್ಲ ಅವರದ್ದು ಕೂಡ ವೈಯಕ್ತಿಕ ಇರುತ್ತೇನೋ ಅನ್ನುವಂಥ ನಿಟ್ಟಲ್ಲಿ ಮಾತಾಡೋರು ಕೂಡ ಹೆಚ್ಚಿರ್ತಾರೆ. ಬಟ್ ನಿಮಗೆ ನಿಮ್ಮದೇ ಆದಂಥ ರಿಸ್ಕ್ ಇರುತ್ತೆ, ಪ್ರಾಣಾಪಾಯಗಳಿರುತ್ತೆ, ಅಥವಾ ಹೋರಾಟಗಳು, ಕೇಸ್ಗಳು ಬೀಳುತ್ತೆ. ಆ ಕೇಸ್ಗಳಿಂದ ಹೊರಗೆ ಬರೋಕ್ಕೆ ಎಷ್ಟೋ ವರ್ಷಗಳು ಬೇಕಾಗತ್ತೆ. ಸೊ ಸಂಘಟನೆ ಹೋರಾಟಕ್ಕೆ ಎಲ್ಲರೂ ಕೂಡ ಧ್ವನಿಗೂಡಿಸೋದು ಅತ್ಯಗತ್ಯ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ನಿಜವಾದ ಹೋರಾಟಗಾರನ ಹುಡುಕೋದು ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಅದೇ ಕಾರಣಕ್ಕೆ ಈ ಥರದ ಒಂದು ಹೆಸರ, ಏನು ಹೇಳ್ತೀರಿ ಅದಕ್ಕೆ? ಖಂಡಿತ ಮೇಡಮ್, ನಾನು ಹೇಳಿದೆ ಆವಾಗಲೇ, ಹೋರಾಟಗಾರರಂದರೆ ನಾನು ಹೇಳಿದ್ನಲ್ಲ, ಬ್ಲ್ಯಾಕ್ ಮೇಲ್ ಮಾಡುವವರು, ಅವರ ಜೀವನ ನಡೆಸ್ತಕ್ಕಂಥವ್ರು, ಯಾರನ್ನೋ ಸಲ್ಲದ ಅರ್ಜಿಗಳನ್ನು ಹಾಕಿ ತೊಂದರೆ ಕೊಡ್ತಾರೆ ಅಂಥೇಳಿ ಡಕಾಯಿತರ ಥರ ನೋಡ್ತಾ ಇದ್ದಂತಕ್ಕಂಥ ಮಾತು ಸತ್ಯದ ಮಾತು. ಒಬ್ಬ ಪ್ರಾಮಾಣಿಕ ಹೋರಾಟ, ಎಷ್ಟೋ ಒಂದು ಯಾರೋ ಒಬ್ಬರು 10 ಜನರಲ್ಲಿ ಒಬ್ಬನು ಕೆಟ್ಟ ಮಾಡಿದ್ರು 10 ಜನರಿಗೆ ಅದೇ. ನಾನು ಹೇಳ್ತಿದ್ದೆ, ಮೊನ್ನೆ ನಾನು ವಿಶ್ವ ಕನ್ನಡಿಗರ ಸಮ್ಮಿಲನ ಅಂತೇಳಿ ಕಾರ್ಯಕ್ರಮ ಮಾಡಿದೆ ಗುಲ್ಬರ್ಗದಲ್ಲಿ. ಸುಮಾರು 20,000 ಜನ ಸೇರಿತ್ತು. ಅದರಲ್ಲಿ ಅರ್ಜುನ್ ಜನ್ಯ ಅವರು ಸಹ ಬಂದಿದ್ರು, ಶ್ರೀ ಮುರಳಿ ಸರ್ ಅವರು ಬಂದಿದ್ರು, ಮುಖ್ಯಮಂತ್ರಿ ಚಂದ್ರ ಅವರು ಬಂದಿದ್ರು, ಸಾಹಿತಿಗಳು ಬಂದಿದ್ರು, ತಮಿಳುನಾಡು
ಆಂಧ್ರ, ಗೋವಾ, ಪುಣೆ, ಮುಂಬೈ ಎಲ್ಲೆಲ್ಲಿ ನಮ್ಮ ಕನ್ನಡ ಸಂಘಗಳನ್ನು ಕಟ್ಕೊಂಡಿದ್ದಾರೋ ಅವರೆಲ್ಲರನ್ನ ನಾನು ಆಹ್ವಾನ ಮಾಡಿದ್ದೆ ಅಲ್ಲಿ. ನಾನು ಅವಾಗ ಹೇಳ್ತಿದ್ದೆ, ನೋಡಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡೋದ್ರಿಂದ ಜಯ ಕರ್ನಾಟಕ ಸಂಘಟನೆ ಎಲ್ಲ ಸಂಘಟನೆಗೂ ಒಳ್ಳೆಯ ಹೆಸರು ಬರಬೇಕು. ಸಂಘಟನೆ ಕನ್ನಡ ಪರ ಸಂಘಟನೆ ಇಂಥ ಕೆಲಸನೂ ಮಾಡ್ತಾವ ಅಂತಕ್ಕಂಥದ್ದು ಬರಬೇಕು. ಇವತ್ತು ಎಲ್ಲರೂ ಬಾಯಿ ಮೇಲೆ ಬಳಿಡುವಂಥ ಕೆಲಸ ಜಯ ಕರ್ನಾಟಕ ಮಾಡ್ತದೆ ಅಂಥೇಳಿ ನಾನು ಆ ವಿಷಯವನ್ನು ಹೇಳ್ತಿದ್ದೆ. ಯಾಕಂದ್ರೆ ನೋಡ್ತಕ್ಕಂಥದ್ದು ನಾವು ಎಷ್ಟೇ ಪ್ರಾಮಾಣಿಕವಾಗಿದ್ರು ಏನಂತಾರೆ ಗೊತ್ತಾ, ಜಯ ಕನ್ನಡ ದುಡ್ಡು ಸಂಘಟನೆಯವರ ದುಡ್ಡು ಕೊಡ್ರಪ್ಪ ಹೋಗ್ಬಿಡ್ತಾರೆ, ಏನ್ ಮಾಡ್ತಾರೆ, ದುಡ್ಡು ಕೊಡೋ ದುಡ್ಡಿಗೆ ಆಶೆಗೆ ಮಾಡ್ತಾರೆ ಅಂತಕ್ಕಂಥದ್ದು ಇದು ನಡೀತಾ ಇದೆ. ಇವತ್ತು ಹೋರಾಟ ಮಾಡೋದು ಬಹಳ ವಿರಳವಾಗಿದೆ, ಹೋರಾಟಗಾರರಿಗೆ ಸಿಗ್ತಾ ಇಲ್ಲ. ಇವತ್ತು ಯಾಕಪ್ಪ ಈ ಹೋರಾಟ ಮಾಡೋದು ಸುಮ್ಮನೆ ಮನೆದುಂಡಿ ಯಾಕೆ ಕೇಸ್ಗಳನ್ನು ಹಾಕೊಬೇಕು, ಯಾಕೆ ಜನರುಗಳಿಂದ ಏನಂತಾರೆ ಕೆಲವಷ್ಟು ಭಯಗಳನ್ನ ಹಾಕ್ತಾರೆ, ಮಾತುಗಳನ್ನ ಆಡ್ತಾರೆ, ಯಾಕೆ ಅವ್ರ ಮಾತುಗಳನ್ನ ಆಡಿಸ್ಕೊಬೇಕು, ಯಾಕೆ ಇದೆಲ್ಲ ನಾವು ಮೈಮ್ಯಾಗ ತಗೋಬೇಕು. ಹೋರಾಟ ಅಂದ್ರೆ ಒಂದು ಮುಳ್ಳಿನ ಹಾದಿ ಮೇಡಮ್. ಯಾವತ್ತಿದ್ರೂ ಸಹ ನಾವು ಅನ್ಯಾಯದ ವಿರುದ್ಧ ಮಾಡೋರು, ಅನ್ಯಾಯ ಮಾಡಿದವ್ರು ನಮ್ಮನ್ನ ಬಿಡ್ತಾರ, ನಮ್ಮನ್ನ ಅವ್ರು ಯಾವುದೋ ಒಂದು ಕಡೆ ನಿಗಾ ಇಟ್ಟೇ ಇರ್ತಾರೆ. ಸೊ ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಒಂದು ಮುಳ್ಳಿನ ಹಾಸಿಗೆ ಅಂತ ಹೇಳಿದ್ರೆ ತಪ್ಪಾಗೋಕ್ಕಿಲ್ಲ. ಈ ರೀತಿ ಪರಿಸ್ಥಿತಿಯಲ್ಲೂ ಸಹ ನಾವು ಇಲ್ಲ ತಗೊಂಡಿರುವ ಕೆಲಸನ ಮಾಡಲೇಬೇಕು ಅಂತೇಳಿ ಎಷ್ಟೋ ನಮಗೆ ಬೆದರಿಕೆಗಳನ್ನು ಬಂದಿದ್ದಾವೆ. ಕೆಲವಷ್ಟು ಜನ ಕೆಲವಷ್ಟು ಯಾರೋ ಪುಡಿ ರೌಡಿಗಳು ಬರ್ತಿದ್ರು, ನೀನು ಅದು ಮಾಡಿದ್ರೆ ನೀನು ನಾವು ಬಿಡೋದಿಲ್ಲ ಅಂತೇಳಿ. ನಾನು ಹೇಳ್ತಿದ್ದೆ, ನಾನು ಮಾಡ್ತೇನೆ, ನೀನೇನು ಮಾಡ್ತೀಯ ತೋರಿಸು ಅಂತ ಹೇಳ್ತಿದ್ದೆ ನಾವು. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರದಿಂದಲೂ ಕೂಡ ಒಂದಷ್ಟು ಎಲ್ಲೋ ಪ್ರೇರಣೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಹೋರಾಟಗಾರರು ಅಂದಿದ ತಕ್ಷಣ ಅಲ್ಲಿ ಯಾವುದೋ ಒಂದು ಕಾಯ್ದೆ ಹಾಕ್ಬಿಡ್ತಾರೆ ಅಥವಾ ಕೇಸ್ಗಳನ್ನ ಹಾಕ್ತಾರೆ ಅನ್ನೋದಿದೆ. ಏನ್ ಹೇಳ್ತೀರಿ ಇದಕ್ಕೆ? ಖಂಡಿತ ಮೇಡಮ್. ಇನ್ನೊಂದೇನಂದ್ರೆ ಹೋರಾಟಗಳನ್ನು ಹತ್ತಿಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ರಾಜಕೀಯದವ್ರು ಮಾಡ್ತಾರೆ. ಸತ್ಯವಾಗ್ಲೂ ಸತ್ಯದ ಮಾತಿದು. ಯಾಕಂದ್ರೆ ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೋ ಭ್ರಷ್ಟಾಚಾರವನ್ನ ನಡೀತವೆ. ಆ ಭ್ರಷ್ಟಾಚಾರನ ಬಯಲಿಗೆ ಹೇಳ್ತಕ್ಕಂಥದ್ದು ಇದೇ ಸಂಘಟನೆಗಾರರು, ಇದೇ ಹೋರಾಟಗಾರರು. ಏನ್ ಮಾಡ್ತಾರೆ, ಇಲ್ಲಿ ಸಲ್ಲದ ಆರೋಪಗಳನ್ನ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು, ಅವ್ರ ಹೋರಾಟಗಳನ್ನು ಹತ್ತಿಕ್ಕಂಥದ್ದು. ಇನ್ನೊಂದಂದ್ರೆ ಬೇರೆಯವ್ರ ಕಡೆಯಿಂದ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಬಹಳಷ್ಟು ನಡೀತಾ ಇದೆ. ಇವತ್ತು ಸಂಘಟನೆಗಳು ಮಾಡ್ತಕ್ಕಂಥದ್ದು ಇವತ್ತು ಏನಪ್ಪಾ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಇವತ್ತು ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾರೆ. ನಾನು ಈ ಸಂಘಟನೆ ಎಲ್ಲಾ ಸಂಘಟನೆ ಕೆಲವಷ್ಟು ಅದರಲ್ಲೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದಾರೆ. ಇವತ್ತು ಉದಾಹರಣೆ, ಸರ್ಕಾರದ ಕೆಲವಷ್ಟು ಯೋಜನೆಗಳಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಮಾಡ್ತು. ಸರ್ಕಾರದ ಯೋಜನೆಗಳಲ್ಲಿ ಗೋಲ್ಮಾಲ್ ನಡೆದಿತ್ತು. ಇವತ್ತು ಇದೇ ತಮ್ಮ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ತಂದಿಡ್ಸಕ್ಕಂಥ ಕೆಲಸ ಮಾಡಿದ್ವಿ. ಅದನ್ನ ಕ್ರಮ ತಗೊಳ್ಳುವಂಥದ್ದು ಅಧಿಕಾರಿಗಳು ಬಿಟ್ಟಿದ್ದು. ಬೇರೆ ಬೇರೆ ವಿಚಾರಗಳಿಂದ ಯಾವ ರೀತಿ ಇವತ್ತು ನಾವು ಹೋರಾಟಗಾರ ಕೆಲಸ ಮಾಡ್ತಿದ್ವಿ ಅಂದ್ರೆ ಒಂದು ಜನರು ಮತ್ತೆ ಸರ್ಕಾರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ನಾವು ಬಹಳಷ್ಟು ತೊಡಗಿಸ್ಕೊಂಡೇವಿ. ನಾವು ಏನಂತಾರೆ ಒತ್ತಡಕ್ಕೂ ಬಹಳಷ್ಟು ಬೆದರಿಕೆಗಳನ್ನು ಬಂದಿದ್ದಾವೆ, ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದ್ದೀವಿ. ಒಂದೊಂದು ಟೈಮ್ ಒಳಗೆ ಹೋರಾಟ ಮಾಡಿದ್ರೆ ನಾವೇನು ಮಾಡಿದ್ರೆ, ಹೋರಾಟ ಮಾಡಿ ಟೀ ಕುಡಿಗೆ ದುಡ್ಡು ಇರ್ತಿರಲಿಲ್ಲ, ಓಡೋರು ಸುಮ್ಮನೆ ಬಿಟ್ಬಿಟ್ಟು ಯಾವುದೋ ಫೋನ್ ಬತ್ತು ಅನ್ನೋದು ಓಡೋಗ್ಬಿಡೋದು. ಯಾಕಂದರೆ ಅದು ಮಾಡೋದು ನಮಗೆ ಇದಿದೆ. ಬಟ್ ನಾವು ಹೋರಾಟಗಾರರ ಜೀವನನೇ ಆ ರೀತಿಯ ಆಗ್ಬಿಟ್ಟಿದೆ. ನಿಜ ನಿಜ. ಈಗ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಅನೇಕ ಹೋರಾಟಗಳಲ್ಲಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ, ಮಾಡ್ತಾನೂ ಇದ್ದಾರೆ ಕೂಡ. ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಸಮಾಜ ಸೇವೆಯಲ್ಲೂ ಕೂಡ ತೊಡಕೊಂಡಿದ್ದೀರಿ. ನಿಮ್ಮ ಒಂದು ಅದರಲ್ಲೂ ಗುಲ್ಬರ್ಗಾದಲ್ಲಿ ನಡೆಸಿದಂತಹ, ಕಲಬುರಗಿಯಲ್ಲಿ ನಡೆಸಿದಂತಹ ಹೋರಾಟಗಳಲ್ಲಿ ತುಂಬ ಚಾಲೆಂಜಿಂಗು, ತುಂಬ ಕಷ್ಟಕರವಾದಂತಹ ಹೋರಾಟ ಅಂತಂದರೆ ಯಾವುದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಇವತ್ತು ನಾವು ವಿಶೇಷವಾಗಿ ಹೇಳಬೇಕಂದ್ರೆ ನನಗೆ ಹೆಮ್ಮೆ ಅನಿಸ್ತಕ್ಕಂಥ ವಿಷಯ ಅಂದರೆ ಇವತ್ತು ರೈತರಿಗೆ ತೊಗರಿಗೆ ಬೆಂಬಲ ಬೆಲೆಯನ್ನು ನೀಡತಕ್ಕಂಥದ್ದು. ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಮತ್ತು ತೊಗರಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ, ಮತ್ತು ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತೇಳಿ. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಮೇಡಮ್ ಅಂದರೆ ನನಗೆ ಅದನ್ನು ನೆನೆಸ್ಕೊಂಡ್ರೆ ಒಂಥರ ಏನಪ್ಪ ಅಂತಕ್ಕಂಥ ವಿಚಾರಗಳು ಬರ್ತದೆ. ನಾವು ನೋಡಿರ್ಬೋದು ಇವತ್ತು ಕಾಲಲ್ಲಿ ಹಾಕಿರುವಂಥ ಬೂಟನ್ನು AC ರೂಮಲ್ಲಿ ಶೋಕೇಶಲ್ಲಿ ಹಾಕಿಟ್ಟು ಮಾಡ್ತಾರೆ. ಆದರೆ ರೈತರು ಬೆಳೆದಂಥ ಬೆಳೆನ ಇವತ್ತು ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ, ರೈತರಿಗೆ ನ್ಯಾಯ ಕೊಡ್ತಾ ಇಲ್ಲ, ರೈತರಿಗೆ ಏನು ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಕೇವಲ ಏನಾಗ್ತಾ ಇದೆ ಅಂದರೆ ಪತ್ರಿಕೆಗಳಲ್ಲಿ ಮತ್ತು ಸರ್ಕಾರದ ನೋಟಿಸ್ಗಳಲ್ಲಿ ದುಡ್ಡು ಬರುತ್ತೆ, ಆದರೆ ರೈತರಿಗೆ ತಲುಪತಕ್ಕಂಥ ಕೆಲಸ ಮಾಡಲ್ಲ. ಈ ದಿಶೆಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು, ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು, ತೊಗರಿ ಖರೀದಿಗೆ ಸ್ಥಾಪನೆ ಮಾಡಬೇಕು, ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಂದ್ರೆ ಪ್ರಮುಖವಾದ ಹೋರಾಟವನ್ನು ನಾನು ಮಾಡಿದೆ. ಅದ್ರ ಜೊತೆ 371 ಕಲಂ ಜಾರಿಗೆ ಒತ್ತಾಯಿಸಿ ವಿನೂತನವಾದ ಹೋರಾಟಗಳನ್ನು ಮಾಡಿದ್ವಿ. ಅರಬತ್ತಲೆ ಆಗಿರ್ಬೋದು, ಇವತ್ತು ಮತ್ತು ದೀಡ್ ನಮಸ್ಕಾರ ಹಾಕುವಂಥ ಹೋರಾಟಗಳಾಗಿರ್ಬೋದು, ಶವಯಾತ್ರೆಗಳನ್ನು ಆಗಿರ್ಬೋದು, ವಿನೂತನ ಮತ್ತು ಮೌನ ಪ್ರತಿಭಟನೆ ಆಗಿರ್ಬೋದು, ಬಹಳಷ್ಟು ಪ್ರತಿಭಟನೆಯನ್ನು ಅದರಲ್ಲಿ ಮಾಡ್ತಕ್ಕಂಥದ್ದು, ಬಹಳಷ್ಟು ಹೋರಾಟಗಳನ್ನು ಅದರಲ್ಲಿ ಮಾಡಿದ್ವಿ.
ಇನ್ನು ಬೆಳಗಾವಿಯ ಸಾಂಗ್ಲಿಯಲ್ಲೂ ಕೂಡ ಈ ಒಂದು ಅಂದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಗಲಾಟೆಗಳಾದಾಗ ಆ ಸಂದರ್ಭದಲ್ಲೂ ಕೂಡ ನೀವು ಒಂದಷ್ಟು ಹೋರಾಟಗಳನ್ನ ಮಾಡಿದ್ರಿ, ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರಿ ಅಂತ. ಹೌದು, ಏನಾಯ್ತು ಅಂದ್ರೆ ಈ ನಮ್ಮ ಕನ್ನಡ ಧ್ವಜಕ್ಕೆ ಸಂಬಂಧಪಟ್ಟಿದ ಹಾಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಮ್ಮ ಕನ್ನಡ ಧ್ವಜಕ್ಕೆ ಅಗ್ನಿಪರ್ಶನ ಮಾಡ್ತಾರೆ. ಅದನ್ನ ನೋಡಿದ ನಂತರ ಅದಾದ್ಮೇಲೆ ಈ ಕರ್ನಾಟಕದ ವಾಹನಗಳು ಮಹಾರಾಷ್ಟ್ರದಲ್ಲಿ ಕಂಡ್ರಿ ಪಾಸಿಂಗ್ ಕಂಡ್ರಿ ಸಾಕು ಕಲ್ಲಿಂದ ಹೊಡೆಯೋದು, ಅದರಲ್ಲಿ ಮಹಿಳೆಯರಿದ್ದಾರೋ ಹಿರಿಯರಿದ್ದಾರೋ ಮಕ್ಕಳಿದಾರೋ ಅನ್ನೋದಲ್ಲ, ಅದನ್ನ ನೋಡಲಾರದೆ ಬೇಕಾಬಿಟ್ಟೆ ಬಹಳಷ್ಟು ಹಲ್ಲೆಗಳನ್ನ ಮಾಡಿದ್ರು. ಅದು ಮಾಧ್ಯಮದಲ್ಲಿ ನೋಡಿದ್ರೆ ನಮಗನಿಸ್ತು, ನಾವು ಕನ್ನಡಿಗರ ಹೇಗೆ ಅಂತ ಕೇಳಿದ್ರೆ ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥವ್ರು, ವಿಶಾಲ ಮನಸ್ಸಿನವ್ರು, ಎಲ್ಲರನ್ನೂ ಅಪ್ಕೊಳ್ಳುವಂಥವ್ರು, ನಾವು ಬಸವಣ್ಣನ ತತ್ವಗಳನ್ನ ನಾವು ಅರಿತುಕೊಂಡಂಥವ್ರು ನಾವು ಕನ್ನಡಿಗರು. ಅವತ್ತು ಏನು ಮಾಡಿದ್ರು ಅಂದ್ರೆ ಅಲ್ಲಿ ಎಲ್ಲರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅದನ್ನು ಮಾಧ್ಯಮದಲ್ಲಿ ನೋಡ್ತೇನೆ. ನೋಡಿ ಏನಪ್ಪ ಬರೀ ಮನವಿ ಕೊಡೋದು, ಅವ್ರ ಮನವಿ ಪತ್ರ ಎಲ್ಲೋ ಬಿಸಾಕ್ತಾರೆ, ಇದು ಏನು ನಮ್ಮವ್ರ ಮೇಲೆ ಅಷ್ಟೊಂದು ಹಲ್ಲೆ ಮಾಡ್ತಾ ಇದ್ದಾರಲ್ಲ, ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿ ನಾನು ಏನು ಮಾಡಿದೆ ಅಂದರೆ ಕಲಬುರಗಿ ಜಿಲ್ಲೆ ಏನಪ್ಪ ಅಂದರೆ ಸಿಮೆಂಟ್ ಕಾರ್ಖಾನೆಗೆ ಹೆಸರಾದಂಥದ್ದು. ಮಹಾರಾಷ್ಟ್ರಕ್ಕೆಲ್ಲ ಸಿಮೆಂಟ್ ನಮ್ಮ ಹತ್ರದಿಂದನೇ ಹೋಗೋದು. ನಾನೇನು ವಿಚಾರ ಮಾಡಿದೆ ಅಂದರೆ ಮಹಾರಾಷ್ಟ್ರದಿಂದ ಏನು ಸಿಮೆಂಟನ್ನು ಖರೀದಿ ಮಾಡೋಕ್ಕೆ ಬರ್ತದೆ ಅದನ್ನು ಸ್ಟಾಪ್ ಮಾಡಿಸ್ಬೇಕು, ಮಹಾರಾಷ್ಟ್ರ ವಾಹನಗಳನ್ನು ಕರ್ನಾಟಕಕ್ಕೆ ಬರೋಕ್ಕೆ ಬಿಡಲ್ಲ ಅಂತೇಳಿ ಒಂದು ಪಟ್ಟನ್ನು ಹಿಡಿದುಕೊಂಡು ನಾವು ಆಳಂದ್ ಚೆಕ್ ಪೋಸ್ಟಿಗೆ ಏನು ಮಾಡ್ತೀವಿ ಅಂದರೆ ಎಲ್ಲ ಬರ್ತಕ್ಕಂಥ ಗಾಡಿಗಳನ್ನ ಹಿಡ್ತೀವಿ. ನಾವು ಹಿಡಿದಾಗ ನಾವು ಅವ್ರಿಗೆ ಬರೋಕ್ಕೆ ಬಿಡ, ನಾವು ಯಾವುದು ಹೊಡೆಯೋದಾಗಲಿ ಬಡಿಯೋದಾಗಲಿ ಇನ್ನೊಂದು ಅವ್ರನ್ನ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ ಇದು ಯಾವುದೂ ಮಾಡಲಿಲ್ಲ. ನನಗೊಬ್ಬರು ಮಹಿಳೆಯರು ಕೇಳ್ತಿದ್ಲು, ಹೊಡಿತಾರೋ ಎಲ್ಲರೂ ಇಳಿದು ಓಡೋರಿ ಅಂತಿದ್ರು. ನಾನು ಹೇಳ್ತಿದ್ದೆ, ತಾಯಿ ನಾವೆಲ್ಲ ವಿಶಾಲ ಹೃದಯವಂತವ್ರು ನೋಡಿಯವರೆಲ್ಲ, ಈ ರೀತಿ ಮಾಡಿದರೆ ಅವ್ರಿಗೂ ನಾವು ಬಿಸಿ ಮುಟ್ಟಿಸ್ಬೇಕಾಗಿದೆ ಅಂಥೇಳಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿದೆ. ನಾನು ನಿಲ್ಲಿಸಿ ಅಲ್ಲಿ ಬರ್ತಿದ್ರು ಅಲ್ಲಿ ಜೈ ಮಹಾರಾಷ್ಟ್ರ ಅಂತ ಹೇಳಲ್ಲ ಆ ಗಾಡಿಗಳೆಲ್ಲ ಬರ್ತಿದ್ರು. ನಾನು ಅದಕ್ಕೆ ಕೇಳಿದೆ, ನಾವು ನಿಮಗೆ ಸಿಮೆಂಟನ್ನು ನಮ್ಮಿಂದ ಕೊಡ್ತಾಯಿದ್ದೀವಿ, ನಾವೊಂದು 4 ದಿನ ನಿಲ್ಲಿಸಿದ್ರೆ ನಿಮ್ಮೆಲ್ಲ ಕೆಲಸಗಳನ್ನು ಅಲ್ಲಿ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಾಗಿರೋದು ಮತ್ತೊಂದು ಕಟ್ಟಡಗಳ ಕಾಮಗಾರಿ ನಿಲ್ತವೆ, ನೀವು ಈ ಥರ ಮಾಡಿದ್ರೆ ನಾವು ನಿಮಗೆ ಸುಮ್ಮನೆ ಬಿಡಲ್ಲ ಅಂತ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಗಾಡಿಗಳನ್ನು ತಡೆ ಹಿಡಿದು ಎಚ್ಚರಿಕೆಯನ್ನು ಕೊಟ್ಟೆ. ಅಲ್ಲಿ ಕೊಟ್ಟು ಎಲ್ಲ ಗಾಡಿಗಳ ಮೇಲೆ ಮಸಿ ಬೆಳೆದು ಜೈ ಕರ್ನಾಟಕ ಜೈ ರಾಯಣ್ಣ ಅಂತಕ್ಕಂಥ ಶಬ್ದವನ್ನು ಬರೆಯೋದ್ರ ಜೊತೆಗೆ ಅವರಿಗೆ ಎಚ್ಚರವನ್ನು ಸಹ ನೀಡ್ತಕ್ಕಂಥ ಕೆಲಸ ಜೈ ಕರ್ನಾಟಕ ಸಂಘಟನೆ ಹೊತ್ತು ಮಾಡ್ಕೊಂಡ್ಬರ್ತಿದೆ ಮೇಡಮ್. ಅದಲ್ಲದೆ ಕಾವೇರಿ ವಿವಾದದಂತೂ ಮುಂಚೂಣಿಯಲ್ಲಿ ಇಟ್ಕೊಂಡು ಹೋರಾಟಗಳನ್ನು ಮಾಡಿದ್ವಿ. ಇವತ್ತು ನಮ್ಮ ಕಡೆ ಕೃಷ್ಣ ಆಗಿರ್ಬೋದು, ಬಹಳಷ್ಟು ಹೋರಾಟಗಳನ್ನು. ಇಲ್ಲೋ ಇನ್ನೊಂದು ಕಡೆ ಏನು ಅನ್ನಿಸ್ತದೆ ಅಂತ ಕೇಳಿದ್ರೆ, ನಾವೆಲ್ಲ ಹೋರಾಟ ಮಾಡಬೇಕಾದಾಗ ನಮ್ಮ ಜನ ಕೇಳ್ತಿದ್ರಲ್ಲಿ ಹಿರಿಯರಾಗಿರೋದು, ಏನಪ್ಪ ನಮ್ಮ ಭಾಗದ ಸಮಸ್ಯೆಗಳಿದ್ದಾಗ ಬೆಂಗಳೂರು ಭಾಗದವ್ರು ಮಾಡೋದಿಲ್ಲ, ದಕ್ಷಿಣ ಕರ್ನಾಟಕದವ್ರು ಮಾಡೋದಿಲ್ಲ, ನೀವ್ಯಾಕೆ ಆ ಭಾಗದ ಹೋರಾಟಗಳನ್ನು ತೊಗೊಂಡು ಉತ್ತರ ಕರ್ನಾಟಕದಲ್ಲಿ ನೀವು ಮಾಡ್ತೀರಿ ಅಂತ ಕೇಳ್ತಿದ್ರು. ನಾವು ಅಖಂಡ ಕರ್ನಾಟಕ ಅಂತ ಪಾಲನೆ ಮಾಡ್ಕೊಂಡು ಬಂದದ್ದವರು. ಹಾಗಾಗಿ ಆ ವಿಷಯಗಳನ್ನು ನಾವು ಹೇಳಿದ್ರೂ ಸಹ ನಾವು ಇದನ್ನು ಮಾಡ್ತಿದ್ವಿ. ಕರ್ನಾಟಕ ಒಂದೇ, ನಮ್ಮ ತಾಯ್ನಾಡು ಕರ್ನಾಟಕ. ಎಲ್ಲೂ ಸಹ ನಮ್ಮ ಕನ್ನಡಕ್ಕಾಗಲಿ ಈ ನೆಲ ಜಲ ಸಂಸ್ಕೃತಿಗಾಗಲಿ ಧಕ್ಕೆ ಬಂದಾಗ ನಾವು ಮುಲಾಜಿಲ್ಲದೆ ಹಿಂದೆ ಮುಂದೆ ನೋಡಲಾರ್ದೇ ಹೋರಾಟವನ್ನು ಮಾಡ್ತಕ್ಕಂಥ ಚಾಲ ನಮ್ಮ ಜೈ ಕರ್ನಾಟಕ ಸಂಘಟನೆ, ಮತ್ತು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ನಾನು ಹೇಳ್ತೇನೆ ಮೇಡಮ್. ಸರ್, ಈಗ ಹೋರಾಟದಿಂದಾನೇ ಹೊಟ್ಟೆ ತುಂಬೋದಿಲ್ಲ, ಹೋರಾಟದಿಂದ ನಾವು ಊಟ ಮಾಡೋದಕ್ಕೂ ಆಗೋದಿಲ್ಲ ಸರ್. ಬಟ್ ಆದರೆ ಎಷ್ಟೋ ಜನ ಹೋರಾಟದಲ್ಲೇನೆ ತೊಡಗಿಸ್ಕೊಂಡಿರ್ತಾರೆ, ಬಟ್ ಜೀವನೋಪಾಯ ಅಂತ ಏನು ಅಂತಂದಾಗ ಪ್ರಶ್ನೆ ಎದ್ದೇಳತ್ತೆ. ಮಲ್ಲಿಕಾರ್ಜುನ್ ಸಾರವಾಡ ಅವರು ಅವ್ರದ್ದೇ ಆದಂತಹ ಒಂದು ಇನ್ಕಮ್ ಸೋರ್ಸನ್ನು ಇಟ್ಕೊಂಡಿದ್ದಾರೆ, ಇನ್ನು ಕೃಷಿಯಲ್ಲಿ ತೊಡಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಸಣ್ಣ ಪುಟ್ಟ ಉದ್ಯಮವನ್ನು ಕೂಡ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ? ಹೌದು ಮೇಡಮ್, ನಾನು ಹೋರಾಟದ ಜೊತೆಯಲ್ಲಿ ಹೋರಾಟ ಅಂತಕ್ಕಂಥದ್ದು ಒಬ್ಬರಿಗೆ ಒಂದು ಹವ್ಯಾಸ ಅಂತಾರಲ್ಲ, ಇದು ಹವ್ಯಾಸದ ಜೊತೆಗೆ ನನ್ನ ಕಾಳಜಿಯೂ ಸಹ ಈ ನೆಲದ ಬಗ್ಗೆ, ಈ ತಾಯ್ನಾಡಿನ ನೆಲದ ಬಗ್ಗೆ, ಈ ಜಲದ ಬಗ್ಗೆ, ಈ ಭಾಷೆ ಬಗ್ಗೆ ಅಪಾರ ಕಾಳಜಿ ಮತ್ತು ಪ್ರೀತಿ ಕಳಕಳಿಯಿಂದ ಹೋರಾಟವನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ಜೀವನೋಪಾಯಕ್ಕಾಗಿ ಲೇವಾದ ಸಂಸ್ಥೆಗಳನ್ನು ನಡೆಸ್ತೇನೆ. ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ತೀವಿ. ಕೃಷಿ ಇದೆ, ಜಮೀನಿದೆ, ಇವತ್ತು ಹಳ್ಳಿಗಾಡುಗಳಲ್ಲಿ ಜಮೀನಿದೆ. ಮತ್ತು ನನ್ನ ಈ ಥರ ಲೇವಾದ ಸಂಸ್ಥೆಗಳನ್ನು ಮಾಡೋದ್ರ ಮುಖಾಂತರ ಬೇರೆ ಬೇರೆ ಬಿಸ್ನೆಸ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ಹೋರಾಟದ ಮನೋಭಾವ ನೀವು ಈ ರೀತಿಯಾಗಿ ಸಾಕ್ತಾ ಇರೋದ್ರಿಂದ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ, ಏನು ಹೇಳ್ತಾರೆ? ಇವತ್ತು ನಾನು ಈ ಹೋರಾಟಕ್ಕೆ ಬರಬೇಕಾದ್ರೆ ಕಾರಣ ಸಪೋರ್ಟು, ನಮ್ಮ ಬೆಂಬಲ ನಮ್ಮ ಮನೆಯವ್ರದ್ದು ಫಸ್ಟ್. ನಮ್ಮ ತಂದೆ ಪ್ರಾರಂಭದಲ್ಲಿ ನಾನು ಈ ಥರ ಹೇಳಿದ್ನಲ್ಲ ನಿಮಗೆ, ಯಾಕಾದರೂ ನೀವು ಹುಟ್ಟಿದೆ ಅಂತಕ್ಕಂಥ ನಮ್ಮ ತಂದೆಯವರು ಅಷ್ಟೊಂದು ನನ್ನ ತಂದೆ ತಾಯಿಗೆ ಹಿಂಸೆನ ಕೊಟ್ಟವನು. ಆವಾಗ ಅದಾದಮೇಲೆ ನನಗೆ 1-2 ಬಾರಿ ಪೊಲೀಸು ನಮ್ಮ ಮನೆಗೆ ಬಂದಿದ್ರು. ನಮ್ಮ ತಂದೆ ತಾಯಿ ಯಾವುದು ಓದ್ದವರಲ್ಲ, ಮರ್ಯಾದಿತ ಇದರಿಂದ ಕುಟುಂಬದಿಂದ ಬಂದಂಥವ್ರು. ಪೊಲೀಸು ಗೀಲೀಸು ನಾವು ಎಲ್ಲ ಅಂದರೆ ಅವರಿಗೆ ಭಯ. ನಾನು ಒಂದು ಸಾರಿ ಯಾವುದೋ ಕೇಸಲ್ಲಿ ಪೊಲೀಸು ನಮ್ಮ ಮನೆಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ರು. ನಾನು ಜಸ್ಟ್ ಹೊರಗಡೆ ನಿಂತಿದ್ದೆ. ನಾನು ಹೇಳಿದೆ ಪೊಲೀಸ್ನವ್ರಿಗೆ, ಹೇಳಿದೆ ದಯವಿಟ್ಟು ನಾನು ಬರ್ತೀನಿ ನಿಮ್ಮ ಜೊತೆ. ಮನೆ ಹೊರಗಡೆ ನಿಂತಿದ್ದೆ. ಮನೆಯಲ್ಲಿ ತೋರಿಸ್ಬೇಡಪ್ಪ, ಕೇಳಿದ್ರೆ ಅವ್ರು ಭಯ ಬೀಳ್ತಾರೆ,
ಪೊಲೀಸ್ನವರು ನನಗೆ ಒಂದು ಯಾವುದೋ ಕೇಸಲ್ಲಿ ಅರೆಸ್ಟ್ ಮಾಡಿ ಕೊರಳಿಗೆ ಬಂದಿದ್ದರು. ಬಂದು ಹಿಡ್ಕೊಂಡು ಸಹ ಹೋದರು. ಹೋದ ತಕ್ಷಣ ನಾನು ಹೇಳಿದೆ, ನಾನು ಬರ್ಮುಡ ಮೇಲಿದ್ದೆ. ನಾನು ಹೇಳಿದೆ, ನಮ್ಮ ತಂದೆ ತಾಯಿ ಹಳ್ಳಿಯಲ್ಲಿ ನೋಡಿದಂಥವ್ರು ಭಾಳ ಸರಳ ಸ್ವಭಾವದವರು. ಇದು ನೋಡಿದ್ರೆ ನಮ್ಮ ಹಳ್ಳಿಯಲ್ಲಿ ಏನಂದರೆ ಪೊಲೀಸರು ಬಂದಂದ್ರೆ ಏನು ಮಾಡಿದ ನೀನು, ಯಾಕೆ ಬಂದರು ಪೊಲೀಸ್ನವರು, ಏನೋ ಮಾಡಿರ್ತಾನೆ, ಹಂಗೆ ಹಿಂಗೆ ಅಂತಕ್ಕಂಥ ಆಡ್ಕೊಳ್ಳೋಂಥದ್ದು ಚಾಳಿ ಹಳ್ಳಿಗಳ ಪ್ರದೇಶದಲ್ಲಿ ಇರ್ತದೆ. ಹಾಗಂದಾಗ ನಾನು ಕೇಳಿದೆ. ಆವಾಗ ಮುಂಚೆ ಬರ್ತಾ 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 ನನ್ನ ಹೋರಾಟಗಳು ಅದು ಇದು ನೋಡಿ ಆಮ್ಯಾಗ ನಮ್ಮ ಮನೆಗೆ ಪೊಲೀಸರು ಬರಲಿ, ಬೇರೆ ಯಾರಾದರೂ ಬಂದರೆ ಏನು ಹೇಳ್ತಿದ್ರು ನಮ್ಮಪ್ಪ ಅಂದರೆ, ಯಾವ ನಾನು ಹೋಗಿ ಅವನಿಗೆ ಹೋಗಿ ಕೇಳೋರು, ನಮಗೆ ಕೇಳ್ತೀರಿ ಅಂತಕ್ಕಂಥದ್ದು ಆ ಭರವಸೆ ಬಂದುಬಿಡ್ತು. ಅದು ಆಮೇಲೆ ನಾನು ಮಾಡ್ತಕ್ಕಂಥ ಕೆಲಸ ನಮ್ಮ ತಂದೆ ತಂಗಿಲ್ಲ, ನನ್ನ ಮಗ ಒಳ್ಳೆ ಕೆಲಸ ಮಾಡ್ತಾನೆ, ತಪ್ಪ ದಾರಿ ನಡೆಯೋದಿಲ್ಲ, ಇವನು ಅನ್ಯಾಯದ ವಿರೋಧ ಹೋರಾಟ ಮಾಡ್ತಾನೆ, ಇವನು ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಅಂತೇಳಿ ಅವಾಗ ತಂದೆ ತಾಯಿಯೂ ಸಹ ನನಗೆ ಸಹಕಾರ ಪ್ರೋತ್ಸಾಹ ಸಿಕ್ತು. ಅದ್ರ ಜೊತೆ ಸ್ನೇಹಿತರು ಸಹ ಭಾಳಷ್ಟು ಪ್ರೋತ್ಸಾಹಗಳನ್ನು ಕೊಟ್ಟರು. ಇವತ್ತು ನಾನು ಏನಾದರೂ ಕಾರ್ಯಕ್ರಮಗಳಾಗಿರಲಿ, ಹೋರಾಟಗಾರರಿರಲಿ, ಯಾವುದೇ ನಿರ್ಧಾರ ಅಂತ ತೊಗೊಂಡ್ರೆ ನನ್ನೆಲ್ಲ ಸ್ನೇಹಿತರ ಒಂದು ಎಲ್ಲ ಎಂಗಲ್ನಲ್ಲೂ ನನಗೆ ಸಹಾಯನ ಮಾಡ್ತಾರೆ. ತನು ಇರ್ಬೋದು, ಮನ ಇರ್ಬೋದು, ನಾನು ಯಾವುದ್ರಲ್ಲೂ ಸಹ ಎಲ್ಲದರಲ್ಲೂ ಸಹ ಮಾಡಿ ನಿನ್ನ ಜೊತೆಗಿರ್ತೀವಿ ಅಂತಕ್ಕಂಥ ಕೆಲಷ್ಟು ಸ್ನೇಹಿತರು ನನ್ನ ಜೊತೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಹೋರಾಟ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ್ ಅವರು ಅನೇಕ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಆಗಿರಬಹುದು, ಜನರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬಂದಿದ್ದೀರಿ. ಫ್ಲಡ್ ಬಂದಾಗಲೂ ಕೂಡ ಅಲ್ಲಿನ ಜನರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದೀರಿ. ಅದಾದಮೇಲೆ ಈಗಾಗಲೇ ನೀವು ಹೇಳಿದ್ರಿ, ಉತ್ತಮ ಅಂಕವನ್ನು ಕನ್ನಡ ಶಾಲೆಯಲ್ಲಿ ಕಲಿತು ಬಂದಂತಹ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ಮೇಡಮ್, ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತೇಳಿ. ನಾವೇನು ಮಾಡ್ತಿದ್ವಿ ಅಂದರೆ, ನಾನು ಊರಲ್ಲೇ ಸಹ ಒಂದು ಊಟನ ರೈಸ್ ಮತ್ತು ಬ್ರೆಡ್ಡು ಒಂದೊಂದು ದಿನ ಒಂದೊಂದು ಥರದ ಊಟಗಳನ್ನು ಅಲ್ಲೇ ರೆಡಿ ಮಾಡ್ತಿದ್ದೆ. ನಮ್ದೆಲ್ಲ ಒಂದು ಸ್ನೇಹಿತರ ಒಂದು ಟೀಮ್ ಇತ್ತು, ನನ್ನ ಜೊತೆ ಕೆಲವಷ್ಟು ಯುವಕರು ಇದ್ರಲ್ಲ, ಅವ್ರೇನು ಮಾಡ್ತಾರೆ, ಬೆಳಿಗ್ಗೆ ಆದ ತಕ್ಷಣ ನಾವು ಅಲ್ಲಿ ರೆಡಿ ಮಾಡ್ತಿದ್ವಿ. ದೇವಸ್ಥಾನದಲ್ಲಿ, ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಡೈಲಿ ತೊಗೊಂಡು ಹೋಗಿ ಏನು ಮಾಡ್ತಿದ್ವಿ ಅಂದರೆ, ಈ ಸ್ಲಮ್ ಏರಿಯಾಗಳಿರ್ತಲ್ಲ ಮೇಡಮ್, ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಹೋಗಿ ನಾವು ಕೋವಿಡ್ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಆವಾಗ ನಮ್ಮ ರಾಜ್ಯಾಧ್ಯಕ್ಷರು BN ಜಗದೀಶ್ ಅಣ್ಣವ್ರು ಹೇಳೋದು, ಉತ್ತರಪ್ರಣ್ಣವ್ರು ಹೇಳ್ತಿದ್ರು ನಮಗೆ, ಇಂಥ ಕೆಲಸಗಳನ್ನು ಪ್ರಚಾರ ಮಾಡೋಕ್ಕೆ ಹೋಗಬೇಡಿ, ಪ್ರಚಾರ ಮಾಡ್ಕೋಬೇಡಿ ಅಂತೇಳಿ. ಹಾಗಾಗಿ ಭಾಳಷ್ಟು ನಾವು ಅಲ್ಲಿ ಹೋಗಿ ಕೆಲಸಗಳನ್ನು ಮಾಡ್ತಿದ್ವಿ. ನಮ್ಮ ಗಾಡಿ ಹೋಗಿ ನಿಂತು ಅಂದರೆ ಸಾಕು, ಯಪ್ಪ ಬಂದರು ಅಂತೇಳಿ ಎಲ್ಲ ಜನ ಆ ರೀತಿ ಬರೋರು. ಬಂದು ಪ್ರತಿನಿತ್ಯವೂ ಸಹ ಒಂದು ಎಲ್ಲೋ ಗೊತ್ತಿರಲಾರ್ದಾಗೆ ಕಾಯಕವನ್ನು ಅದನ್ನು ಮಾಡ್ತಿದ್ವಿ. ಅದ್ರ ಜೊತೆಯಲ್ಲಿ ಗಾಣಗಾಪುರದಲ್ಲಿ ಏನಪ್ಪ ಅಂದರೆ, ಭಾಳಷ್ಟು ಜನ ಬೇರೆ ರಾಜ್ಯಗಳಿಂದ, ಇವತ್ತು ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ, ಭಾಳಷ್ಟು ಜನ ಅಲ್ಲಿ ವೃದ್ಧರು ಇದ್ದಾರೆ, ಬೇರೆ ಬೇರೆ ಏನಂತಾರೆ, ಕೆಲವಷ್ಟು ಜನ ಭಿಕ್ಷುಕರು, ಅವರು ಬಿಟ್ಟು ಹೋದಂಥರೆಲ್ಲ ಇದ್ದಾರೆ. ಅವ್ರಿಗೆ ನಾನು ಅರ್ಥಕೊಂಡು ನಾನಂತೆ ಒಂದಿನ ನೈಟಲ್ಲಿ ಹೋಗಿದ್ವಿ ನಾವು, ರಾತ್ರಿ ಹೊತ್ತಲ್ಲಿ ಹೋದಾಗ ಪಾಪ ಹಿಂಗೆ ಒಂಥರ ಚಳಿಯಲ್ಲಿ ಮಲಗಿದ್ರು. ನಾವು ಅದನ್ನು ನೋಡಿ, ಇದು ಸರಿ, ನಮ್ಮಿಂದ ಏನಾದರೂ ಸಹಾಯ ಮಾಡೋಣ, ನಾವು ಇಂಥಲ್ಲಿ ಸಹಾಯ ಮಾಡಿದ್ರೆ ದೇವ್ರು ನಮಗೂ ಎಲ್ಲೋ ಸಹಾಯ ಮಾಡ್ತಾನೆ ಅಂತೇಳಿ ಅವರಿಗೆ ಬಿಡಿಸಿಟ್ಟು ಕೊಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಅವರಿಗೆ ಬೇರೆ ಬೇರೆ ಬಟ್ಟೆ ಕೊಡ್ತಕ್ಕಂಥ ಕಾರ್ಯ. ಒಂದು ವಿಷಯನ ನಾನು ಮರಿಲಾರದಂಥ ವಿಷಯ ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಒಂದು 8 ಜನ ಸ್ನೇಹಿತರಿದ್ರು. ಸಂಗಮ್ ಅಂತ ಬರುತ್ತೆ ಗಾಣಗಾಪುರದಿಂದ. ಹೋದಾಗ ಒಬ್ಬ ಮಹಿಳೆ ಫುಲ್ಲು ನಗ್ನ ಆಗಿಬಿದ್ದಿರ್ತಾಳೆ, ಜಗಳ ಆಡಿದ್ಲು. ಸಣ್ಣ ವಯಸ್ಸಿನ ಅಂದರೆ 24-25 ವರ್ಷ, ಯಾರೂ ಅವ್ರ ಹತ್ರ ಬರ್ತಕ್ಕೆ ಹೋಗ್ತಾ ಇಲ್ಲ. ಅವ್ನ ಗಂಡ ಅಂತಕ್ಕಂಥ ದೇವಸ್ಥಾನಕ್ಕಂತ ಬಂದಿದ್ರೇನು, ಒಂದು ಪೂರ್ತಿ ಬೆತ್ತಲೆ ಆಗಿದ್ಲು ಮಹಿಳೆ. ಒಬ್ಬರು ನೋಡ್ಕೊಂಡು ಹೋಗ್ತಿದ್ರು. ನಾನು ನೋಡಿದೆ, ಇದು ನೋಡ್ಕೊಂಡು ಹೋಗೋದು ನಮ್ಮ ಸಂಸ್ಕೃತಿನ, ಬೇಡ ಅಂತ ತಕ್ಷಣ ಹೋಗಿ ನಾನು ಅಲ್ಲಿ ಕೈಪಲ್ಯ ಮಾಡ್ತಿದ್ದು, ಟೆಂಗ್ ಮಾಡ್ತಿದ್ದೆ ಹೆಣ್ಮಕ್ಳ. ತಾಯಿ ಅವಳು ಒಬ್ಬಳು ಹೆಣ್ಣಿದ್ದಾಳೆ, ನೀವು ನೋಡ್ಕೊಂಡು ಕೂಡ ಸರಿಯಲ್ಲ, ಬನ್ನಿ ಅಂತ ಅವ್ರಿಗೆ ಕರ್ಕೊಂಡೋಗಿ ಒಂದು ಏನಂತಾರೆ ಬೆಡ್ಶೀಟನ್ನು ಕೊಟ್ಟೆ. ಬೆಡ್ಶೀಟನ್ನು ಕೊಟ್ಟು ಅವಳನ್ನ ಹಿಡಿಸಿ ಅವಳನ್ನು ಹಿಂಗೆ ಮುಚ್ಚಿಸಿ ನಾನು ಟಕ್ಕಂತ ಬಟ್ಟೆನ ತರಿಸಿ ಅವಳನ್ನ ಹಾಕಬೇಕು. ಅವಳು ಸಹ ಒಂದು ಹೆಣ್ಣು. ಇವತ್ತು ನಾವು ನಮ್ಮ ಕಣ್ಣು ದೃಷ್ಟಿ ಸರಿ ಇರಬೇಕು. ನಮ್ಮ ಕಣ್ಣು ದೃಷ್ಟಿ ಸರಿ ಇದ್ದರೆ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಅವತ್ತು ಆ ಮಹಿಳೆಗೆ ನಾವು ಇದು ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಹೇಳಿದ್ವಲ್ಲ, ಇದ್ದಂಥವರೆಲ್ಲ ಈ ರೀತಿ ಯಾರೇ ಬಂದರೂ ಸಹ ನಿಮ್ಮ ಕಡೆಯಿಂದ ಸಹಕಾರ ಮಾಡ್ತಕ್ಕಂಥ ಕಾರ್ಯ ಮಾಡಿರಿ. ಬೇಡ ಅದಿಲ್ಲ ಅಂದರೆ ನಮ್ಮ ನಂಬರ್ಗಳನ್ನು ತೊಗೊಳ್ರಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ನಾವು ಬರ್ತೀವಿ, ನಿಮ್ಮ ಸಹಾಯಕ್ಕೆ ನಿಲ್ತೀವಿ, ನಾವು ಅವ್ರ ಸಹಕಾರಕ್ಕೆ ನಿಲ್ತೀವಿ. ಐತಿಹಾಸಿಕ ಸ್ಥಳ ಇವತ್ತು ಅದನ್ನು ಕೆಟ್ಟ ಹೆಸರು ಬರೋದು ಬೇಡ ಅಂಥೇಳಿ ಅವತ್ತು ಅದು ಮರಿಲಾರದಂಥ ವಿಚಾರ ನನ್ನ ಕಣ್ಣಲ್ಲಿ ಇನ್ನೂ ಸಹ ಇದೆ ಮೇಡಮ್. ಅದರಲ್ಲಿ ಪ್ರವಾಹ ಬಂದಿತ್ತು, ನಮ್ಮ ಭೀಮಾ ಪ್ರವಾಹ ಬಂದಿತ್ತು. ಎಲ್ಲಿ ಜೋರ್ಗಿ ತಾಲೂಕಿನ ಕೋಳಕೂರು ಕೆಲ ಗಡಿ ಭಾಗದಲ್ಲಿ. ಅವತ್ತು ರಾಜಕೀಯ ನನಗೆ ಯಾಕೋ ಅನಿಸ್ತಿತ್ತು, ರಾಜಕೀಯ ವ್ಯಕ್ತಿಗಳಲ್ಲಿ ಕೈ ಜೋಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಬೆಂಗಳೂರಿಂದ ಸುಮಾರು ಒಂದು 4-5 ಲಾರಿ ಗಂಟಲೆ ಬಟ್ಟೆ, ದವಸ ಧಾನ್ಯ, ಬಿಸ್ಕೆಟ್ಟು, ಸಾರು ಎಲ್ಲ A to Z ಸಹ ಭಾಳಷ್ಟು 3 ದಿನ ಕಳಿಸಿದ್ರು. ನಾವು ಸಹ ಅದನ್ನು ಹೋಗಿ ಅಲ್ಲಿ ಪ್ರವಾಹ ಬಂದಂಥ ಎಲ್ಲರಿಗೂ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆಲ್ಲ ಸಹ ನಾವು ಸಹಕಾರವನ್ನು ಮಾಡಿದೆ. ಅವಾಗ ಹೇಳ್ತಿದ್ರು ಅವರು, ಅಪ್ಪ ದೇವರು ಬಂದಂಗೆ ಬಂದಿಲ್ಲ ಮಾರಾಯ ನೀನು ಅಂತೇಳಿ.
ಅಂದರೆ ಇವತ್ತು ನಮ್ಮ ಮತವನ್ನು ಪಡೆದು ಇವತ್ತು ಏನೇನೋ ಆದವರು ಸಹ ನೋಡ್ತಾ ಇಲ್ಲ. ಇವತ್ತು ಸಂಘಟನೆಯವ್ರಿಗೆ ನಾವು ಬೈತಿದ್ವಿ, ಸಂಘಟನೆಯವರು ನಮ್ಮ ಸಹಕಾರಕ್ಕೆ ಬಂದು ನಿಂತಲ್ಲ ಅಂಥೇಳಿ, ನಿಮಗೆ ದೇವರು ಒಳ್ಳೇದು ಮಾಡಲಿ, ಚಲೋ ಇಡ್ಲಿ ಮಗನೇ ಅಂತೇಳಿ ಕೈ ಮುಗಿದ್ರು. ಬಹಳಷ್ಟು ಅದು ಸಹ ಅಂಥ ವಿಚಾರಗಳನ್ನು ಮಾಡಿದ್ದೀವಿ. ಇನ್ನು ಯಾರಾದರೂ ಬೇರೆ ಬೇರೆ ಇದರಲ್ಲಿ ಇವತ್ತು ಯಾರೋ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅದ್ರ ಜೊತೆ ಇನ್ನೊಂದು ಹೇಳ್ತೇನೆ ಮೇಡಮ್, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ನಾನು ಯಾರಿಗೆ ಪ್ರಶಸ್ತಿಗಳನ್ನು ಜಯ ಕರ್ನಾಟಕ ಸಂಸ್ಥೆಯಿಂದ ಕೊಟ್ಟಿದ್ದೀವಿ ಎಂಥವ್ರಿಗೆ ಕೊಟ್ಟಿದ್ದೀವಿ. ನಾನು ಒಬ್ಬರು ಡಾಕ್ಟ್ರಿಗೆ ನಾನು ವೈದ್ಯ ರತ್ನ ಅಂತೇಳಿ ಪ್ರಶಸ್ತಿ ಕೊಡ್ತೀನಿ. ಆ ಡಾಕ್ಟ್ರಿಗೆ ಪ್ರಧಾನಮಂತ್ರಿಯವರು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನಾನು ಇದು ಕೊಟ್ಟು ಅಂದ್ರೇನು ಅವ್ರು ಕೆಲಸ ಮಾಡಿದ ಅಂದರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊತೀವಿ ನಾವು. ಕೃಷಿ ಕ್ಷೇತ್ರ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇವತ್ತು ಪತ್ರಿಕಾ ಕ್ಷೇತ್ರ ಆಗಿರ್ಬೋದು, ಮತ್ತು ವಿವಿಧ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಎಲ್ಲದರಲ್ಲೂ ಸಹ 10 ವರ್ಷದಿಂದ ಅಂಥವ್ರನ್ನ ಗುರುತಿಸಿ ಅವರಿಗೆ ಬೆಂತಡ್ತಕ್ಕಂಥ ಕೆಲಸ ಮತ್ತು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಇವತ್ತು ಜಯ ಕರ್ನಾಟಕ ಮಾಡ್ಕೊಂಡು ಬಂದಿದ್ದೆ. ಇವತ್ತೆಲ್ಲರೂ ಸಹ ಹೇಳ್ತಾರೆ, ನೀವು ನಾನೊಬ್ಬರು ದೊಡ್ಡ ಸಾಹಿತಿ, ಅವರ ಕಲಬುರಗಿಗೆ ಏನಪ್ಪ ಅಂದರೆ ಚಿತ್ರಕಲೆ ಪಿತಾಮಹ ಅಂತಲೇ ಕರೀತಾರೆ ಅವರಿಗೆ ನಾನು ಹೋಗಿ ಹೇಳಿದೆ, ಸರ್ ನಾವು ನಿಮಗೆ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ನೀವು ಆ ಪ್ರಶಸ್ತಿಗೆ ನೀವು ಆವತ್ತಿನ ದಿನಕ್ಕೆ SM ಪಂಡಿತ್ ರಂಗಮಂದಿರದಲ್ಲಿ ಇಂಥ ಕಾರ್ಯಕ್ರಮ ಇರುತ್ತೆ, ಬಹಳಷ್ಟು ಜನ ಸಾಹಿತಿಗಳಿರ್ತಾರೆ, ಚಿಂತಕರಿರ್ತಾರೆ, ಬಹಳಷ್ಟು ಜನ ಬುದ್ಧಿಜೀವಿಗಳಿರ್ತಾರೆ, ತಾವು ಬಂದು ಅಲ್ಲಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಕೇಳಿದೆ. ಸರಿ ಆಯ್ತಪ್ಪ ಬರ್ತೀನಿ ಅಂದರು. ಒಂದು 4 ದಿವಸ ಕಾರ್ಯಕ್ರಮ ಇದೆ, ಫೋನ್ ಮಾಡಿದ್ರೆ ಇಲ್ಲ ನಾನು ಊರಲ್ಲಿಲ್ಲ, ಎಲ್ಲೋ ಇದ್ದೀನಿ ಅಂದರೆ ಯಾಕೆ ಆ ಮಾತನ್ನು ಹೇಳಿದ್ರು ಅಂದರೆ, ಸಂಘಟನೆ ಎಲ್ಲೋ ಒಂದು ಡಬ್ಬಿ ಥರ ಕೊಡ್ತಾರೆ, ಏನೋ ಇರುತ್ತೆ ಅಂತೇಳಿ. ಆಮೇಲೆ ನಾನು ಸಿಟ್ಟಿಗೆ ಬಂದವ್ರಿಗೆ ಮಾತಾಡಿ, ಸರ್ ನಾವು ನಿಮ್ಮನ್ನು ಕೊಡ್ತಾ ಇಲ್ಲ, ನೀವು ಮಾಡಿದಂಥ ಸಾಧನೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಬಂದು ನೀವು ತೊಗೊಂಡು ಹೋಗಿ ಅಂತ ಹೇಳಿದೆ. ಅಂದಾಗ ಅವರು ಬಂದು ಏನಪ್ಪ ಅಂದರೆ ಸನ್ಮಾನ ಸ್ವೀಕಾರ ಮಾಡಿಕೊಂಡು ಮಾಡಿಸ್ಮೇಲೆ ಮರುದಿನ ನನಗೆ ಒಂದು ಲೆಟರ್ ಬರ್ತಾರೆ, ನಾನು ಏನೋ ತಿಳಿದು ದಯವಿಟ್ಟು ಕ್ಷಮಿಸು, ನಿನ್ನ ಕಾರ್ಯಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರ ಅಂಥೇಳಿ ಆ ವ್ಯಕ್ತಿ ಕಳಿಸ್ತಾರೆ. ಅವ್ರು ಯಾರು ಇವಾಗಲೂ ಮೊನ್ನೆ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದೆ, ಭಾಳ ಖುಷಿ ಅನ್ನಿಸ್ತಿತ್ತು. ನಾವು ಫೈನ್ ಆರ್ಟ್ ಕಾಲೇಜ್ ನಡೆಸ್ತಾರೆ, ಅವ್ರ ಹೆಸರು ಬರ್ತಾಯಿಲ್ಲ. ಹೀಗಾಗಿ ಇಂತಿಂಥ ಕಾರ್ಯಕ್ರಮಗಳೆಲ್ಲ ಭಾಳಷ್ಟು ಕಾರ್ಯಕ್ರಮಗಳನ್ನು ಎಸ್ ಸರ್, ಸಮಾಜಮುಖಿ ಕೆಲಸ ಅಂತ ನಾಡು ನುಡಿ ಹೋರಾಟ ಸದಾ ಮುಂಚೂಣಿಯಲ್ಲಿದ್ದೀರಿ. ಕಲಬುರಗಿ ಜಿಲ್ಲೆಯಲ್ಲಿ ಯಾರಿಗೇನೇ ಆದರೂ ಕೂಡ ಸಮಸ್ಯೆ ಆದರೂ ಸದಾ ಮುಂದೆ ನಿಂತು ಬಗೆಹರಿಸುವಂತಹ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಈ ಸಮಾಜಮುಖಿ ಹೋರಾಟ, ಪ್ರತಿಭಟನೆ, ಕನ್ನಡಕ್ಕೋಸ್ಕರ ನಿಮ್ಮ ಒಂದು ಮುಂದಿಟ್ಟಿರುವಂತಹ ಹೆಜ್ಜೆ ಇದೇ ರೀತಿಯಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.